ಎಜುಕೇಷನ್ನಲ್ಲೂ ಬರೀ ಪುಸ್ತಕದ ಬದನೆಕಾಯಿ ಎಜುಕೇಷನ್ ಬೇರೆ, ಲೈಫ್ ಲೆಸನ್ಸ್ ಇರುವಂಥ ಎಜುಕೇಷನ್ ಬೇರೆ. ಆ ವಿದ್ಯೆ ಅನ್ನೋದು ಇಲ್ಲದೆ ಇದ್ದರೆ ನಮಗೂ ಮತ್ತು ಪ್ರಾಣಿಗಳಿಗೂ ಏನೂ ವ್ಯತ್ಯಾಸ ಇರೋಲ್ಲ ಅಂತ. ಯಾವುದಾದ್ರೂ ಒಂದು ಚಿಕ್ಕ ನ್ಯೂನ್ಯತೆ ನಮ್ಮಲ್ಲಿ ಕಂಡ್ರೆ ನಮಗೇ ಗೊತ್ತಿಲ್ಲದೆ ನಮ್ಮಿಂದ ಎಲ್ಲ ಸಂಬಂಧಗಳು ದೂರ ಆಗ್ತಾ ಹೋಗುತ್ತೆ. ನಾವು ಮಗು ಜೀವನ ಬಚಾವ್ ಮಾಡಬೇಕು ಅಂತಂದರೆ ಸರ್ಜರಿ ಆಗಬೇಕು, ಬಟ್ ಅವಳು ಬ್ಲೈಂಡ್ ಆಗ್ತಾಳೆ, ಏನು ಮಾಡೋದು ಅಂತ. ಇಲ್ಲ, ನನಗೆ ಮಗು ಕೊಟ್ಬಿಡಿ, ನಾನು ಸಾಕೊಳ್ತೀನಿ ಅಂತ ನಮ್ಮ ತಂದೆ ಹೇಳಿದ್ದಾರೆ, ತಾಯಿಗೆಲ್ಲ ಹೇಳಿಲ್ಲ. ಆವಾಗ ಸರ್ಜರಿ ಆಗಿ ನನಗೆ ಕಾಣಿಸ್ದಂಗೆ ಆಗಿದೆ. ಎಲ್ಲದನ್ನೂ ನೀವು ಸಂತೋಷವಾಗಿ ಖುಷಿಯಾಗಿ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀರಾ, ಬಟ್ ದೆರ್ ವಿಲ್ ಡೆಫಿನೆಟ್ಲಿ ಬಿ ಸಮ್ ಟೈಮ್ಸ್ ವೇರ್ ಯು ಫೀಲ್ ಲೈಕ್ ಲೋ ಅಥವಾ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆಗಿರುವಂಥದ್ದು. ಮಹಾರಾಣಿಯವರು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಈ ಮಗುಗೆ ಕಾಣಿಸೋದೇ ಇಲ್ಲ, ಈ ಸಂಗೀತನ ಕರ್ಕೊಂಡೋಗಿ ಆ ಲಂಡನನ್ನು ತೋರಿಸ್ತಾರಂತೆ, ಆ 42nd ಕಾಮನ್ವೆಲ್ತ್ ಡೇ ಸೆಲಿಬ್ರೇಷನಲ್ಲಿ ಭಾಗವಹಿಸೋಕೆ ಕೊಡ್ತಾರಂತೆ. ಅವ್ರಿಗೆ ನಿಜವಾಗ್ಲೂ ತಲೆ ಇಲ್ಲ. ನಾನು ಯಾವಾಗಲೂ ಹೇಳೋದು ಹೆಣ್ಮಕ್ಳಿಗೆ, ತಾಯಂದ್ರಿಗಾಗಲಿ ಅಥವಾ ಇನ್ಯಾರು, ಅದು ಪುರುಷರೇ ಇರ್ಬೋದು, ಅದಕ್ಕೆ ಏನಂತೆ, ನಾವೇ ನಮ್ಮ ಬೆನ್ನಿನಿಂಗೆ ತಟ್ಕೋಬೇಕು. ಗುಡ್ ಸಾಂಗಿ, ದಿಸ್ ಹ್ಯಾಪೆಂಡ್, ಗುಡ್ ಅದಿತಿ ಮ್ಯಾಮ್, ದಿಸ್ ಹ್ಯಾಪೆಂಡ್. ಆ ಥರ ನಾವು ಮಾಡಿಕೊಂಡ್ರೆ ಮಾತ್ರ ಪಾಸಿಟಿವ್ ಆಗಿರ್ತೀವಿ. ಇಲ್ಲ ನಾವೇ ಬೈಕೊಂಡ್ರೆ ನಮ್ಮನ್ನು ಯಾರು ಹೊಗಳ್ತಾರೆ, ನಮ್ಮನ್ನು ಯಾರು ಇಷ್ಟಪಡ್ತಾರೆ. ಸೆಲ್ಫ್ ಲವ್, ಸೆಲ್ಫ್ ಕೇರಿಂಗ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಾನೆಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಬದುಕಲ್ಲಿ ಬಾಹ್ಯ ಕಣ್ಣುಗಳು ಇಲ್ದಿದ್ರೂ ಪರವಾಗಿಲ್ಲ, ಅಂತರಂಗದ ಕಣ್ಣುಗಳು ಯಾವಾಗಲೂ ತೆರೆದಿರಬೇಕು. ನಾನು ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂತ ಗೊತ್ತಾಗುತ್ತೆ. ಅಮೃತ್ ನೋನಿ ಆರ್ಥೋಪ್ಲಸ್ ರವರು ಹೆಮ್ಮೆಯಿಂದ ಅರ್ಪಿಸ್ತಿರುವಂತಹ ಇರೋದೊಂದು ಲೈಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅದಿತಿ ಪ್ರಭುದೇವ. ಎಲ್ಲರ ಬದುಕಲ್ಲೂ ದೇವರೇ ಬೆಳಕಾಗಬೇಕು ಅಂತೇನಿಲ್ಲ. ಕೆಲವೊಬ್ಬರು ಅವರ ಬದುಕಲ್ಲಿ ಅವರೇ ದೀಪವನ್ನು ಹಚ್ಚಿರ್ತಾರೆ, ಹಾಗೆಯೇ ಬೇರೆಯವರ ಬದುಕಿಗೂ ಕೂಡ ಬೆಳಕಾಗಿರ್ತಾರೆ. ಅಂಥವರಲ್ಲಿ ಒಬ್ಬರು ನನ್ನ ಪ್ರೀತಿಯ ಡಾಕ್ಟರ್ GN ಸಂಗೀತಾ ಮ್ಯಾಮ್. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಮ್ಯಾಮ್. ನಮಸ್ತೆ ಅದಿತಿ ಅವರೇ, ವೀಕ್ಷಕರಿಗೆ ಮತ್ತು ನಿಮಗೆ ನಮಸ್ಕಾರ. ಥ್ಯಾಂಕ್ ಯು ಮ್ಯಾಮ್. ಹೇಗಿದ್ದೀರಾ ಸಂಗೀತಾ ಮ್ಯಾಮ್? ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. 2ನೇ ಸಲ ನಾವು ಭೇಟಿ ಆಗ್ತಿರೋದು. ಯಾವಾಗ ಅಂದರೆ ನೀವು ಫೋನಲ್ಲೂ ಹಾಗೆ ಖುಷಿಯಾಗಿರ್ತೀರಾ, ಯಾವಾಗ ನೋಡಿದ್ರು ಹಾಗೆ ಖುಷಿಯಾಗಿ ನಗ್ನಗ್ತಾ ಕ್ಯೂಟಾಗಿರ್ತೀರಾ. ಥ್ಯಾಂಕ್ ಯು. ಒಂದು ಖುಷಿ ಪಡೋ ವಿಷಯ ಮತ್ತು ಹೆಮ್ಮೆ ಪಡೋ ವಿಷಯ ಏನು ಅಂತಂದರೆ, ವಿಷುವಲಿ ಇಂಪೇರ್ಡಲ್ಲಿ ನೀವು ಮೊದಲ ವಿಷುವಲಿ ಇಂಪೇರ್ಡ್ ವುಮನ್ ಹೂ ಗಾಟ್ PhD. ವಿ ಆರ್ ಸೋ ಪ್ರೌಡ್ ಆಫ್ ಯು ಮ್ಯಾಮ್. ಥ್ಯಾಂಕ್ ಯು. ಎಜುಕೇಷನ್ ಅನ್ನೋದು ಎಷ್ಟು ಮುಖ್ಯ ಅನಿಸುತ್ತೆ ಸಂಗೀತ ಮ್ಯಾಮ್ ನಿಮಗೆ? ನನಗನ್ಸುತ್ತೆ ಆ ವಿದ್ಯೆ ಅನ್ನೋದು ಇಲ್ಲದೆ ಇದ್ದರೆ ನಮಗೂ ಮತ್ತು ಪ್ರಾಣಿಗಳಿಗೂ ಏನೂ ವ್ಯತ್ಯಾಸ ಇರೋಲ್ಲ ಅಂತ. ಅದಕ್ಕಾಗಿ ವಿದ್ಯೆ ಬೇಕೇ ಬೇಕು. ನಮ್ಮನ್ನು ಒಂದು ಕಲ್ಚರ್ಡ್ ಪರ್ಸನ್ ಮಾಡೋದಕ್ಕೆ, ಅಂದರೆ ಸುಸಂಸ್ಕೃತರಾಗಿರೋದಕ್ಕೆ ವಿದ್ಯೆನೇ ಇಂಪಾರ್ಟೆಂಟು. ಅದೇ ಟೂಲ್ ಎಲ್ಲರೂ ನಾವು ಸಬಲೀಕರಣ ಅಥವಾ ಎಂಪವರ್ಮೆಂಟ್ ಅಂತೀವಲ್ಲ, ಅದಾಗಬೇಕು ಅಂದರೆ ವಿದ್ಯೆ ಬೇಕೇ ಬೇಕು. ಆದರೆ ಸಂಗೀತ ಮ್ಯಾಮ್, ಒಂದೊಂದ್ಸಲಿ ಅನ್ಸಲ್ವಾ ನಿಮಗೆ, ತುಂಬ ಅಂದರೆ ಎಜುಕೇಷನ್ನಲ್ಲೂ ಬರೀ ಪುಸ್ತಕದ ಬದನೆಕಾಯಿ ಎಜುಕೇಷನ್ ಬೇರೆ, ಲೈಫ್ ಲೆಸನ್ಸ್ ಇರುವಂಥ ಎಜುಕೇಷನ್ ಬೇರೆ. ಅದು ಅವರ ಇಂಡಿವಿಜುವಲ್ ಮೇಲೆ ಅವಲಂಬಿತವಾಗಿರುತ್ತೆ. ಅಂತಂದರೆ ಕಾಲೇಜು, ಶಾಲೆ ಅಥವಾ ಯೂನಿವರ್ಸಿಟಿ ಏನಿರುತ್ತೆ, PhD ಪದವಿ ಕೊಡುತ್ತೆ, ಎಲ್ಲದೂ ಮಾಡುತ್ತೆ. ಆದರೆ ಅವರ ಸುತ್ತಮುತ್ತ, ಅವರ ಪರಿಸರ, ಅವರ ಸಂಸಾರ, ಅವರ ಕುಟುಂಬ, ಸ್ನೇಹಿತರು, ಅವ್ರು ಯಾರ್ಯಾರ ಜೊತೆ ಸೇರ್ತಾರೆ, ಅದರ ಪ್ರಭಾವ ಅವ್ರ ಮೇಲೆ ಖಂಡಿತ ಬೀಳುತ್ತೆ, ಅವರ ಸಂಸ್ಕಾರದ ಮೇಲೆ. ಹೌದು. ಎರಡು ನಾವು ಆಯ್ಕೆ ಮಾಡ್ಕೋಬೇಕು. ನಮಗೆ ಕೆಟ್ಟವರು ಅಂದರೆ ಕಳ್ಳರು, ಅವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ನಾವೇ ಅದಾಗ್ತೀವಿ. ನಾವು ಯಾರನ್ನು ಸುತ್ತಮುತ್ತ ಇಟ್ಕೊಳ್ತೀವಿ ಅನ್ನೋದು ತುಂಬ ಮುಖ್ಯ. ನಮ್ಮ ಪರಿಸರಕ್ಕೆ ಅದೇ ಕಾರಣ. ಎಕ್ಸಾಕ್ಟ್ಲಿ ಮ್ಯಾಮ್. ಸಂಗೀತ ಮ್ಯಾಮ್ ಹೇಳಿ, ಅಂದರೆ ಯಾವ ಏಜಲ್ಲಿ ಯು ಲಾಸ್ಟ್ ಯುವರ್ ಐಸ್, ಹೇಗೆ ಅದನ್ನು ಓವರ್ಕಮ್ ಮಾಡಿದ್ರಿ, ಆವಾಗ ಅನುಭವಿಸಿದಂಥದ್ದು ಡಿಫಿಕಲ್ಟೀಸ್ ಎಲ್ಲ ಏನು ಅಂತ ಮ್ಯಾಮ್? ಹಾಂ, ನನ್ನ ತಂದೆ ಹೆಸರು GK ನಟರಾಜ್ ಅಂತ. ಅವರು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅಮ್ಮ ಲಲಿತಾ ಅಂತ, ಆಕೆ BSc ಗ್ರ್ಯಾಜುಯೇಟ್. ನನಗೆ ಅಕ್ಕ ಇದ್ದಾರೆ ಕವಿತಾ ಅಂತ, ತಂಗಿ ರಂಜಿತಾ ಅಂತ, ನನಗೆ ಚಿಕ್ಕ ಭಾವ ಇದ್ದಾರೆ ರವಿ ಅಂತ. ಆಮೇಲೆ ನನಗೆ ಇಬ್ಬರು, ಅಂದರೆ ಅಕ್ಕನ ಮಗಳ ಹೆಸರು ಭೂಮಿಕಾ, ತಂಗಿ ಮಗನ ಹೆಸರು ಧ್ರುವ್ ಪಾಟೀಲ್ ಅಂತ. ಸೊ ಹಾಗಾಗಿ ನಮ್ಮದು ಒಂದು ಚಿಕ್ಕ ಮಧ್ಯಮ ವರ್ಗದ ಕುಟುಂಬ. ಈಗ ಆವಾಗ
ಅಂದರೆ ನಾನು ಹೇಳ್ತಿರೋದು, ನಾನು ಹುಟ್ಟಿರೋದು August 15th 1973. ನೋಡಿ ಸ್ವತಂತ್ರ ದಿನಾಚರಣೆ ದಿನ ಹುಟ್ಟಿದ್ದಾರೆ ಮ್ಯಾಮ್. 7ನೇ ನಿಮ್ ಬರ್ಡೇ ನಾನು ಮರೆಯಲ್ಲ ಆಯ್ತಾ. 100% ನಾನು ನಿಮ್ಗೆ ಪ್ರತಿ ವರ್ಷ ಮಾಡ್ತೀನಿ. ಅದು ಫ್ಲಾಗ್ ಹಾಯ್ಸ್ ಟೈಮ್ ಹುಟ್ಟಿರೋದ್ರಿಂದ ನಮ್ಮ ಸೋದರ ಮಾವ ಇವತ್ತಿಗೂ ಹೇಳ್ತಾರೆ, ಸ್ಟ್ರೈಟ್ ಆಗಿ ಬಾವುಟದಿಂದ ಜಂಪ್ ಹೊಡೆದವಳೆ ನನ್ನ ಮಗಳು ಅಂತ. ಸೊ ಹಾಗಾಗಿ ಆ ಸ್ಪಿರಿಟ್ ಎಲ್ಲೋ, ಅಂದರೆ ಸ್ವತಂತ್ರವಾಗಿರೋದು, ಏನಾದ್ರು ಹೊಸದು ಮಾಡೋದು ಬಹುಶಃ ಅಲ್ಲಿಂದ ಬಂದಿದೆ. ಮತ್ತು ನಾನು 2ನೇ ಮಗಳಾಗಿ ತುಂಬ ಚೂಟಿ ಮತ್ತು ಮಾತು, ಯಾವಾಗಲೂ ಅಕ್ಕಪಕ್ಕದವ್ರ ಜೊತೆ ಮಾತಾಡು, ರಿಲೇಟಿವ್ಸ್ ಹತ್ರ ಮಾತಾಡು, ನಗ್ಸು, ಓಡಾಡು ಮಾಡ್ತಿದ್ದೆ. ನಂದು ನಾರ್ಮಲ್ ಲೈಫೇ ನಡೀತಿತ್ತು. ವಿಜಯನಗರದಲ್ಲಿ ಒಂದು ನ್ಯೂ ಪಬ್ಲಿಕ್ ಇಂಗ್ಲೀಷ್ ಸ್ಕೂಲ್ ಅಂತ, ಅಲ್ಲಿ 2ನೇ ಕ್ಲಾಸ್ ಮುಗಿಸಿ ರಜಕ್ಕೆ ಅಂತ ಕೆಮ್ಮಣ್ಗುಂಡಿ ಹಿಲ್ ಸ್ಟೇಷನ್ಗೆ ಹೋದಾಗ ಮೆಟ್ಲಿಳಿಯುವಾಗ ಅಕ್ಕನ ಕೈ ಹಿಡ್ಕೊಂಡು ಇಳಿತಿದ್ನಂತೆ. ಅದನ್ನು ಗಮನಿಸಿದಾರೆ ಮೊದಲು. ಅಲ್ಲಿ ತನಕ ಯು ಆರ್ ಏಬಲ್ ಟು ಸಿ ಎಲ್ಲ ನಾರ್ಮಲ್ ಮಗುನೇ ನಾನು, ಎಲ್ಲದೂ ನಡೀತಿತ್ತು. ಅವಾಗ ನೋಡ್ಕೊಂಡವರು ಬೇಗ ಡಾಕ್ಟರ್ಗೆ ತೋರಿಸಿದ್ರೆ ವಿಟಮಿನ್ ಎ ಡಿಫಿಷಿಯನ್ಸಿ, ಇಲ್ಲ ಅವಳದು ಸ್ಕ್ವಿಂಟ್ ಐಸು, ಹಾಗೆ ಹೀಗೆ ಹೇಳಿದ್ದಾರೆ. ಆದ್ರೆ ನಮ್ಮ ತಾಯಿ BSc ಗ್ರಾಜ್ಯುಯೇಟ್, ಅವರ ಕಸಿನ್ನಿಗೆ ತೋರಿಸಿದಾಗ ಇಲ್ಲಮ್ಮ ಕಣ್ಣು ಯಾಕೋ ಕರೆಕ್ಟಾಗಿದೆ, ನಮ್ಮ ಬಾಸ್ ಹೇಳ್ತಾರೆ ಹೋಗಿ ಅಂತ ಕಳ್ಸಿದ್ದಾರೆ. ಅವ್ರು ನೋಡಿದ ತಕ್ಷಣ ಹೇಳಿದ್ರಂತೆ, ಫಸ್ಟ್ ನಿಮ್ಮ ಹ್ಯಾಂಡ್ಸ್ಗೆ ಹೋಗಿ ಅಂತ. ನೋಡಿ, ಇನ್ನ ಮೇ ತಿಂಗಳು, ಜೂನ್ ಜುಲೈ ಅಷ್ಟೊತ್ತಿಗಾಗ್ಲೇ ನಿಮ್ಮ ಹ್ಯಾಂಡ್ಸಿಗೆ ಹೋಗಿ ಏನು ಅಂತ ಕೇಳಿದಾಗ ನಮ್ಮ ತಂದೆಗೆ ಸೀಕ್ರೆಟ್ ಗೊತ್ತಿತ್ತಂತೆ. ನನ್ನ ಕಣ್ಗಳು ಇವತ್ತು ಪರ್ಫೆಕ್ಟ್ ಆಗಿದೆ, ನನ್ನ ಬ್ರೈನು ಪರ್ಫೆಕ್ಟ್ ಆಗಿದೆ, ಮಧ್ಯದಲ್ಲಿ ಆಪ್ಟಿಕ್ ನರ್ವ್ ಅಂತ ಹೇಳ್ತೀವಿ, ಅದು ಮೆಸೇಜ್ ಕಳಿಸ್ಬೇಕು. ಇಲ್ಲಿ ಟೇಬಲ್ ನೋಡಿದ್ರೆ ಟೇಬಲ್ ಅಂತ ಹೇಳ್ಬೇಕು, ಮನುಷ್ಯರು ನೋಡಿದ್ರೆ ಮನುಷ್ಯರು ಅಂತ ಕೊಡ್ಬೇಕು. ಅಲ್ಲಿ ಒಂದು ತೊಗರಿ ಬೇಳೆ ಅಷ್ಟು, ಅಂದ್ರೆ ಪುಟಾಣಿದು, ಅದು ಅಲ್ಲಿ ಟ್ಯೂಮರ್ ಬೆಳ್ಕೊಂಡಿತ್ತು. ಸೊ ಹಾಗಾಗಿ ಇನ್ನ ತಲೆನೋವಿಲ್ಲ, ಜ್ವರ ಇಲ್ಲ, ಏನೂ ಇಲ್ಲ. ಆದ್ರೆ ಸ್ಕೂಲಲ್ಲಿ ಹಿಂದಿನ ಬೆಂಚು, ಯಾಕಂದ್ರೆ ಸ್ಮಾರ್ಟ್ ಹುಡುಗಿ ಅಂತ ಹಿಂದಕ್ಕೆ ಹಾಕಿದ್ರು, ಆಗ್ಲೇ ನಾನು ಮಧ್ಯದ ಬೆಂಚಿಗೆ ಬಂದಿದ್ದೆ, ಫಸ್ಟ್ ಬೆಂಚ್ ಬೇಕು ಅಂತ ಕೇಳ್ತಿದ್ದೆ. ಆಮೇಲೆ ಸ್ವಲ್ಪ ಲೈನ್ಸ್ ಕನ್ಫ್ಯೂಸ್ ಆಗ್ತಾ ಇತ್ತಂತೆ, ರೆಡ್ ಬ್ಲೂ ಲೈನ್ಸ್ ರಾತ್ರಿ ಹೊತ್ತು ಬರೆಯೋ ಕನ್ಫ್ಯೂಸ್ ಆಗ್ತಿತ್ತಂತೆ. ಟೀಚರ್ಸ್ ನೋಡಿ, ಸಂಗೀತ ಯಾಕೋ ಮಾಡ್ತೀಯಾಳೆ, ಇಲ್ಲ ಡಾಕ್ಟರ್ಸಿಗೆ ತೋರಿಸ್ತಿದೀವಿ ಅಂತ ನಮ್ಮ ತಾಯಿ ಹೇಳಿದ್ದಾರೆ. ನಿಮ್ಹಾನ್ಸ್ ಅಲ್ಲಿ ಹೋದಾಗ ನಮ್ಮ ತಂದೆಗೆ ಹೇಳಿದ್ರಂತೆ, ನೋಡಿ ಬ್ರೈನ್ ಟ್ಯೂಮರ್ ಈ ಪೋರ್ಷನ್ನಲ್ಲಿದೆ ಅನ್ಸುತ್ತೆ ನಮಗೆ, ಅದಕ್ಕೆ ಹಿಂಗಾಗ್ತಾ ಇದೆ, ನಾವು ಮಗು ಜೀವನ ಬಚಾವ್ ಮಾಡಬೇಕು ಅಂತಂದರೆ ಸರ್ಜರಿ ಆಗಬೇಕು, ಬಟ್ ಅವಳು ಬ್ಲೈಂಡ್ ಆಗ್ತಾಳೆ, ಏನು ಮಾಡೋದು ಅಂತ. ಇಲ್ಲ ನನಗೆ ಮಗು ಕೊಟ್ಬಿಡಿ, ನಾನು ಸಾಕೊಳ್ತೀನಿ ಅಂತ ನಮ್ಮ ತಂದೆ ಹೇಳಿದ್ದಾರೆ, ತಾಯಿಗೆಲ್ಲ ಹೇಳಿಲ್ಲ. ಆವಾಗ ಸರ್ಜರಿಯಾಗಿ ನನಗೆ ಕಾಣಿಸ್ದಂಗೆ ಆಗಿದೆ, ಆದರೆ ನನಗೆ ಗೊತ್ತೇ ಆಗಿಲ್ಲ. ಯಾಕೆಂದ್ರೆ ಅಕ್ಕ, ತಂಗಿ, ಅಜ್ಜಿ, ತಾತ, ಆಂಟಿ, ಚಿಕ್ಕಮ್ಮ ಯಾರೇ ಆಗಲಿ ನಾನು ಎದ್ದು ನಿಂತ್ರೆ ಒಬ್ರು ಬರೋರು, ಕೂತ್ರೆ ಒಬ್ರು ನೋಡ್ಕೊಳ್ಳೋರು, ಈ ಥರ. ಮತ್ತು ಮನೆಗೆ ಬಂದಾಗ ಯಾರು ಮಾತಾಡ್ಸಕ್ಕೆ ಬಂದೋ, ಅಯ್ಯೋ ಈ ಮಗು ಅಂದ ತಕ್ಷಣ ನಮ್ಮ ತಂದೆ ತಾಯಿ ಎಲ್ಲ ದೂರ ಕರ್ಕೊಂಡು ಕೇಳಬೇಡಿ ಅಂತ ಹೇಳೋರಂತೆ. ಹಾಗಾಗಿ ನನಗೆ ಗೊತ್ತೇ ಇಲ್ಲ ನನಗೇನಾಗಿದೆ, ಏನು ಎತ್ತ ಏನೂ ಗೊತ್ತಿಲ್ಲ. ಹಾಗಾಗಿ ನಡೀತಾ ಇತ್ತು. ಆದರೆ ನನಗೆ ಅರ್ಥ ಆಗಿದ್ದು ಯಾವಾಗ ಅಂತಂದರೆ, ನಾನು 5ನೇ ಕ್ಲಾಸಿಗೆ ಬಂದಾಗ ನಮ್ಮ ತಂದೆ ತಾಯಿ ನನ್ನನ್ನು ಎಲ್ಲೂ ಬಿಟ್ಟು ಹೋಗಿಲ್ಲ. ಬರ್ಡೇಗಾಗಲಿ, ಮದುವೆಗಾಗಲಿ ಎಲ್ಲ ಕಡೆ ಕರ್ಕೊಂಡೋಗೋರು. ಬೇರೆ ಮಕ್ಳಿಗೆ ರೆಡಿ ಆಗಂಗೆ ನೀನು ರೆಡಿಯಾಗಪ್ಪ, ನೀ ಬಂದರೆ ಹೋಗ್ತೀವಿ ನಾವು, ಇಲ್ಲಾಂದ್ರೆ ಬೇಡ ಬಿಡು ಅಂತ ಹೇಳೋರು. ಸರಿ ಅಂತ ರೆಡಿಯಾಗಿ ಒಂದು ಸತಿ ಹೋದ್ವಿ. ಬಸ್ ಸ್ಟಾಪಲ್ಲಿ ಆಟೋ ಹಿಡಿಯೋಣ ಅಂತ ನಮ್ಮ ತಾಯಿ ಓಡಾಡ್ತಿದ್ರೆ ಒಂದು ಹೆಂಗ್ಸ್ ಬಂದು ಹೇಳಕ್ಕೆ ಶುರು ಮಾಡಿದ್ರು, ನೋಡಮ್ಮ ಈ ದೇವ್ರಿಗೆ ಮಾಡು, ಉಪವಾಸ ಮಾಡೋ, ಹಂಗೆ. ಭಾನುವಾರ ಒಂದು ದಿವಸ ಉಳ್ಕೊಂಬಿಟ್ಟಿತ್ತು. ನಾನು ತಕ್ಷಣ ಆಕೆಗೆ ರಿಯಾಕ್ಟ್ ಮಾಡಿದೆ. ಅವಳು ನೋಡಿಲ್ಲ ನನ್ನ ಕೈ ಎಣಿಸ್ಕೊಂತಿರೋದು ಫಿಂಗರ್ಸ್ನ. ಈಗ ಪುಟಾಣಿ ಮಗು ವೀಕಾಗಿ ಕಾಣಿಸ್ತಾ ಇದ್ದೀನಿ. ಮುಂದೆ ಒಂದು ಸಾಧಕಿಯಾಗಿ ನಾನು ನಿಮಗೆ ಕಾಣಿಸ್ಕೊಳ್ತೀನಿ. ನಮಗೆ ಒಂದೊತ್ತು ಊಟ ಬಿಡೋದಲ್ಲ, ಒಂದು ದಿವಸ ಊಟ ಬಿಡೋದಲ್ಲ. ನಮ್ಮ ತಂದೆ ಇಂಜಿನಿಯರ್ ಗೊತ್ತಾ, ನಮಗೆ 4 ಹೊತ್ತು ತಿನ್ನಕ್ಕಿದೆ ಅಂತ ಹೇಳ್ಬಿಡ್ತೆ. ಅವಾಗ ನಮ್ಮ ತಾಯಿ ತಂದೆಗೆ ಅರ್ಥ ಆಯಿತು, ಓ ಇನ್ನು ಮೇಲೆ ಇವಳನ್ನು ಪ್ರೊಟೆಕ್ಟ್ ಮಾಡಿ ಯೂಸ್ ಇಲ್ಲ, ಏನು ಕ್ವೆಶನ್ಸ್ ಕೇಳಿದ್ರೆ ಕೇಳಲಿ, ಅವಳಾಗ ಉತ್ತರ ಕೊಡ್ತಾಳೆ ಬಿಡು ಅಂತ. ಸೊ ಹಾಗಾಗಿ ಉತ್ತರ ಕೊಟ್ಕೊಂಬಂದೆ. ನನ್ನನ್ನು NAB ನ್ಯಾಷನಲ್ ಅಸೋಸಿಯೇಷನ್ ಫಾರ್ ದ ಬ್ಲೈಂಡ್ ಕರ್ನಾಟಕ ಬ್ರಾಂಚ್ ಅವ್ರು ಬಂದು ನಮ್ಮ ತಂದೆ ಫ್ರೆಂಡ್ ಹೋಗಿ, ಈ ಥರ ಮಗು ಇದೆ, ಒದ್ದಾಡಿ ಹೋಗ್ತಾ ಇದ್ದಾರೆ ಪೇರೆಂಟ್ಸು, ಬಿಡೋಕ್ಕಾಗಲ್ಲ ಅವಳನ್ನು ಬೋರ್ಡಿಂಗ್ ಸ್ಕೂಲಲ್ಲಿ, ಯಾಕೆಂದರೆ ಸರ್ಜರಿ ಆಗಿದೆ, ಬಟ್ಟೆ ಹೋಗ್ಕೊಳ್ಳೋದು, ಪಾತ್ರೆ ಅಂದರೆ ಅವಳು ತಟ್ಟೆ ಕ್ಲೀನ್ ಮಾಡಿ ಆಗಲ್ಲ, 7 ವರ್ಷದ ಮಗು, ಅದು ಏನು ಮಾಡೋದು ಅಂತ. ಅಯ್ಯೋ ಇಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಣ, ನಾರ್ಮಲ್ ಮಕ್ಕಳು ನಾರ್ಮಲ್ ಸ್ಕೂಲ್ಗೆ ಸೇರ್ಸೋಣ, ಅವಳು ಕೇಳಿಸ್ಕೊಳ್ಳಿ, ಬ್ರೈಲ್ ಕಲ್ಸೋಣ, ನಿಧಾನ ಕಲ್ಸೋಣ, ಅವಳು ಮಾಡೋಣ ಅಂತ ಬಂದರು ಮನೆಗೆ. ಬಂದು 81ನಲ್ಲಿ ನನ್ನನ್ನು ಅದೇ ನಾರ್ಮಲ್ ಸ್ಕೂಲಿಗೆ ಕಳ್ಸಿದ್ರು. ಪಾಪ ಸ್ಕೂಲ್ನವರು, ನ್ಯೂ ಪಬ್ಲಿಕ್ ಇಂಗ್ಲೀಷ್ ಸ್ಕೂಲ್, ತುಂಬ ಒಳ್ಳೆಯವರು. ಯಾಕಂದರೆ ಅವ್ರಿಗೆ ಅನ್ನಿಸ್ತಿತ್ತಂತೆ, ಇಂಥ ಅಂದರೆ ಒಂದು ಮಗುನ ಕಳ್ಕೊಂಬಿಟ್ವಲ್ಲ ನಾವು ಅಂತ. ಆಮೇಲೆ ಅದೇ ಕ್ಲಾಸ್ ರೂಮ್ ಕೊಟ್ಟು, ಅದೇ ಟೀಚರ್ ಕೊಟ್ಟು, ನಮ್ಮ ತಾಯಿ ಬಂದು 3 ತಿಂಗಳು ಪಾಠ ಬರ್ಕೊಂಡಿದ್ದಾರೆ ಎಂಡಲ್ಲಿ, ಲಾಸ್ಟ್ ಪೀರಿಯಡಲ್ಲಿ. ನನ್ನ ಫ್ರೆಂಡ್ಸ್ ಎಲ್ಲ, ನಮ್ಮ ಅಮ್ಮಂದ್ರು
ಅವರೆಲ್ಲ ನೀನು ಮಾತ್ರ ಯಾಕೆ ಅಮ್ಮ ಬರಬೇಕು ಬರೆಯೋಕ್ಕೆ. ಅಲ್ಲ ಕಂಡ್ರು, ನಂಗೆ ಯಾರು ಬರ್ಕೊಡಲ್ವಲ್ಲ. ಯಾರು ಹೇಳಿದ್ದು? ನಾನು ಮ್ಯಾಥ್ಸಲ್ಲಿ ಫಸ್ಟು, ಬರೆಯೋದ್ರಲ್ಲಿ ನಾ ಬರ್ಕೊಡು, ಈ ಥರ ಹಂಚ್ಕೊಂಡ್ರು. ಅಕ್ಕ, ನಮ್ಮ ತಂದೆ ಬೆಳಿಗ್ಗೆ ಹೊತ್ತು ಸಂಜೆ ಹೊತ್ತು ಓದೋರು, ನಮ್ಮ ತಾಯಿ. ನನಗೆ ಒಂದು ಸತಿ ಕೇಳಿಸ್ಕೊಂಡ್ರೆ ಸಾಕು, ಡಿಸ್ಟ್ರಾಕ್ಷನ್ ಇಲ್ವಲ್ಲ ನನಗೆ. ಆಮೇಲೆ ಬ್ರೈಲ್ ಟೀಚರ್ ಬರೋರು, ಒಬ್ಬರು ಮೊಬಿಲಿಟಿ ಬರೋರು. ಅಂದರೆ ಹೇಗೆ ಕಂಡುಹಿಡಿಯೋದು, ಅಲ್ಲಿ ಪಾರ್ಕ್ ಇದೆ, ಸ್ಮೆಲ್ಲಲ್ಲಿ ಹೇಗೆ ಕಂಡುಹಿಡಿಯೋದು, ಮತ್ತು ಕೈಯಲ್ಲಿ ಹೇಗೆ ಮುಟ್ಟಿ ನೋಡೋದು, ಹೇಗೆ ಅರ್ಥ ಮಾಡ್ಕೊಳ್ಳೋದು. ಮತ್ತು ಸಂಜೆ 6 ಗಂಟೆ ಆದರೆ ಲೈಟ್ ಹಾಕಬೇಕು, ಯಾಕೆಂದರೆ ನನಗಲ್ಲದೆ ಇದ್ರು ಬೇರೆಯವ್ರಿಗೆ ಗೊತ್ತಾಗಬೇಕು ನಾನು ಅಲ್ಲಿ ಇದ್ದೀನಿ ಅಂತ. ಸೊ ರಾತ್ರಿ 10:30, 11ಕ್ಕೆ ಲೈಟ್ ಆಫ್ ಮಾಡಬೇಕು. ಈ ಥರದ್ದೆಲ್ಲ ಮೊಬಿಲಿಟಿ. ನಾನು ಹೇಗೆ ಬಟ್ಟೆ ಮಡಚಬೇಕು, ನನ್ನ ಕರ್ಚೀಫ್ ಇದು ಅಂದರೆ ಒಂದು ಪ್ಲಾಸ್ಟಿಕ್ ಬಟನ್ ನಾನೇ ಹೊಲಿತೀನಿ ಕೂತ್ಕೊಂಡು. ಸೊ ಅದನ್ನು ನಾನು ಬೇರೆ ಬಟ್ಟೆ ಮಡಚುವಾಗ ಬೇರೆ ಇಡ್ತೀನಿ, ನಂದನ್ನು ನಾನು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಐರನ್ ಮಾಡಿ ರೆಡಿ ಇಟ್ಕೊಳ್ತೀನಿ ನನ್ನ ಕಬರ್ಡಲ್ಲಿ. ಸೊ ಇದೆಲ್ಲ ಹೇಳ್ಕೊಟ್ರು, ಮೊಬಿಲಿಟಿ ಹೇಗೆ ಅಂತ ತೋರಿಸ್ಕೊಟ್ರು. ಸೊ ಹಾಗಾಗಿ ನಾನು ಪಿಕಪ್ ಆದೆ. ಇನಿಷಿಯಲಿ ಎಲ್ಲ ಓರಲ್ ಎಕ್ಸಾಮ್ಸ್ ನಡೀತಿತ್ತು. 7ನೇ ಕ್ಲಾಸಿಗೆ ಬಂದಾಗ ಬರೆಯೋದಕ್ಕೆ ಏನು ಮಾಡೋದು ಅಂತ, ಅಂದರೆ ಎಕ್ಸಾಮ್ ಬರೆಯೋದಕ್ಕೆ ಮಾಡಬೇಕಲ್ಲ. ಸರಿ ಅಂದ್ಬಿಟ್ಟು ಒಂದು 6ನೇ ಕ್ಲಾಸ್ ಮಗು ಕೊಟ್ಟರು. ಅಪ್ಪ, ನಿನ್ನ ಫ್ರೆಂಡು ಚಿಕ್ಕದು ಕಾಣೋ, ನಿಂಗಿನ್ನ ಸ್ಟಾಫ್ ರೂಮಲ್ಲಿ ಕೂರಿಸ್ತೀವಿ, ಅವ್ರು ಕ್ವಶನ್ ಕೇಳ್ತೆ, ನೀನು ಆನ್ಸರ್ ಕೊಡಬೇಕು. ಬಾಯ್ ಅಥವಾ ಗರ್ಲ್ ಯಾರನ್ನಾರು ಕೊಡ್ತೀವಿ ಕಣಪ್ಪ, ಹೆಲ್ಪ್ ಮಾಡೋ ನೇಚರ ಮಗುನ. ನಮ್ಮ ಟೀಚರ್ ಪಾಪ ಎದುರುಗಡೆನೇ ಕೂತ್ಕೊಂಡು, ಸಂಗೀತ ಮೆತ್ತಗೆ ಕಣ, ಸ್ಲೋ ಆಗಿ ಹೇಳೋ, ಅದು ಬರಿಬೇಕಲ್ಲ ಅಂತ. ಪಾಪ ಎಷ್ಟು ಒಳ್ಳೆಯವರು ಅಂತಂದರೆ, ಬಿಸ್ಕೆಟ್ ಕೊಡೋದು ನಮ್ಗಳಿಗೆ, ಗ್ಲೂಕೋಸ್ ಕೊಡೋದು ಎನರ್ಜಿ ಬರಲಿ ಅಂತ, ಹಾಲೇನಾರು ತಂದು ಕೊಡೋದು. ತುಂಬ ಒಳ್ಳೆ ಸ್ಕೂಲು. ನಾನು ಇವತ್ತು ಜ್ಞಾಪಿಸ್ಕೊಳ್ತೀನಿ ಇಷ್ಟು ವರ್ಷ ಆದಮೇಲೆ. ಅಂದರೆ ನೋಡಿ, ಹೈಸ್ಕೂಲ್ಗೆ JP ನಗರಿಗೆ ಬಂದ್ವಿ. ನಾನು ಅಲ್ಲಿ ಎಲ್ಲ ಆ್ಯಕ್ಟಿವಿಟೀಸ್ನಲ್ಲೆಲ್ಲ ಇದ್ದೆ. ಅಷ್ಟೊತ್ತಿಗೆ ಅಕ್ಕ ಹೋಗಿ ತಂಗಿ ಬಂದಿದ್ಲು ನಂಗೆ ಓಡಾಡೋದಕ್ಕೆ. ಹಿಂಗೆ ನಡೀತಾ ಇತ್ತು. ಒಳ್ಳೆ ಮಾರ್ಕ್ಸ್ ಬಂತು. ಆಮೇಲೆ ನಮ್ಮ ತಂದೆ ಕರ್ತು ಕೇಳಿದ್ರು, ಇದ್ವರೆಗೂ ಅಪ್ಪ ಅಮ್ಮ ಅಕ್ಕ ತಂಗಿ ನಡೀತಪ್ಪ, ಜಯನಗರ್ಗೆ ಹೋಗ್ಬೇಕಾಗ್ಬೋದು ಕಾಲೇಜ್ಗೆ, ಏನಪ್ಪ ಮಾಡ್ತೀಯ ಅಂತ. ಫ್ರೆಂಡ್ಸ್ ಮಾಡ್ಕೊಡ್ತೀನಿ, ಅಷ್ಟು ಸುಲಭನಾ ಅಂತ ಕೇಳೋರು. ಹೌದು, ಆ ಸುಲಭನೇ ಅಂತ ಹೇಳಿದ್ದೆ. ನಮ್ಮ ತಾಯಿ ಬಂದು, ಅಕ್ಕ ಬಂದು ಎಲ್ಲ ಮಾಡೋರು, ತಂಗಿ ಎಲ್ಲ ಒಂದು 15-20 ಡೇಸು. ಆಮೇಲೆ ನಾನು ಫ್ರೆಂಡ್ಸ್ ಮಾಡಿಕೊಂಡು ನಾರ್ಮಲ್ ಬಸ್ಸಲ್ಲೇ ಹತ್ತಿ ಇಳಿದು ಮಾಡಿ ನನ್ನ ಫ್ರೆಂಡ್ಸ್ ಜೊತೆ ಓಡಾಡ್ತಾ ಇದ್ದೆ ಕಾಲೇಜ್ಗೆ ಹೋಗಿ ಬಂದು. ಅದು ಸಿಕ್ಕಿದ್ದು NMKRV ಕಾಲೇಜನ್ನ. ಅಲ್ಲಿ ನಾವು ಪ್ರಿನ್ಸಿಪಲ್ನ ಮೀಟ್ ಮಾಡೋಕ್ಕೆ ಹೋದಾಗ ಅಕ್ಕ ತಂಗಿ ಅಮ್ಮ ಅಪ್ಪ ಎಲ್ಲ NABನವ್ರು ಹೋದ್ವಿ. ಏನಕ್ಕೊಂದು ಸೈನ್ಯ ಬರ್ತಾ ಇದೆ ಒಂದು ಮಗುಗೋಸ್ಕರ ಅಡ್ಮಿಷನ್. ಈ ಥರ ಅಂದ್ರೆ, ಅಯ್ಯೋ ನಮ್ಮಲ್ಲಿ ಇದ್ದಾರೆ, ಮಕ್ಕಳು ಇದ್ದಾರೆ, ಸ್ಟಾಫ್ ಇದ್ದಾರೆ, ನಾವು ಎನ್ಕರೇಜ್ಮೆಂಟ್ ಕೊಡ್ತೀವಿ, ನೀವು ಹೋಗಿ RSS ಟ್ರಸ್ಟ್, ನಮ್ಮದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಟ್ರಸ್ಟ್ ಅಂತ ಕಾಲೇಜ್ ರನ್ ಮಾಡುತ್ತೆ, ಅಲ್ಲಿ ಹೋಗಿ ಬನ್ನಿ ಒಂದ್ಸತಿ ಅಂದರು. ಅಲ್ಲಿ ಹೋದಾಗ, ಅಮ್ಮ ಈ ಮಗುಗಾಲದಲ್ಲೇ ಮಾರ್ಕ್ಸ್ ಇದೆ, ಅಡ್ಮಿಷನ್ ಕೊಡ್ತೀವಿ, ಈ ಮಗು ನಮ್ಮದು, ನೀವೇನು ವರಿ ಮಾಡಬೇಡಿ, ಅವಳನ್ನು ಕಳಿಸಿ ಅಂತ. PUC ಡಿಗ್ರಿಗೆ ಸೇರಿಕೊಂಡೆ. ಅಲ್ಲಿ ಡಾಕ್ಟರ್ ಚೀನಾಮಂಗಳ ಅವರಿದ್ದರು. ಅವ್ರು ಹೇಳೋರು, ಒಂದು ಫೈಲ್ ಬರ್ತಿ ಸರ್ಟಿಫಿಕೇಟ್ಸ್ ಇದೆ, ಓದೋದ್ರಲ್ಲಿ ರ್ಯಾಂಕ್ ಇದೆ ನಂಗೆ ಗೊತ್ತು, ಬಟ್ ಇನ್ನೂ ಸ್ವಲ್ಪ ಬೇಕು ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ. ಅವ್ರು ಎಷ್ಟು ಒಳ್ಳೆಯವರು ಅಂದರೆ, ಅಪ್ಪ ಪಾಕೆಟ್ ಮನಿ ಕೊಟ್ಟಿದ್ದಾರೆ ಮ್ಯಾಮ್, ನಾವು ಆಟೋದಲ್ಲಿ ಹೋಗ್ತೀವಿ ಅಂತ ಹೇಳಿದ್ರೆ, ಅಂದರೆ ಎಸ್ಸೆ ಮಾತ್ರ ನಂಗೆ ಯಾರು ಬರೆಯೋಕ್ಕೆ ಬರೋರು. ಈ ಪಿಕ್ ಆ್ಯಂಡ್ ಸ್ಪೀಕ್ ಆಗಲಿ, ಎಲಿಕ್ಯೂಷನ್ ಆಗಲಿ, ಅವರು ಎಷ್ಟು ಅವೇರ್ನೆಸ್ ಕ್ರಿಯೇಟ್ ಆಯಿತು ನಾನು ಓಡಾಡೋದ್ರಿಂದ. ಅಂದರೆ ಜಡ್ಜ್ಗಳೇ ಬಂದು ನನಗೆ ಪಿಕ್ ಆ್ಯಂಡ್ ಸ್ಪೀಕ್ ಚೀಟಿ ಕೊಟ್ಬಿಟ್ಟು, ಸಂಗೀತ ಅಲ್ವಾ ನಿಮ್ಮ ಹೆಸರು ಅಂತ ಹೇಳೋರು. ಇಂಥ ಟಾಪಿಕ್ಕು ಬೇರೆಯವ್ರು ಟೈಮ್ ಕೊಟ್ಟಾಗ ನಿನಗೂ 2 ಸೆಕೆಂಡ್ಸ್ ಮಾತಾಡಮ್ಮ ಅಂತ ಹೇಳ್ಬಿಟ್ಟು ಹೋಗೋರು. ಹೋಗ್ತಾ ಒಂದು ಆಟೋದಲ್ಲಿ ಹೋಗೋದು, ಬರ್ತಾ 2 ಆಟೋ ಮಾಡ್ಕೊಂಬರೋದು, ಎಲ್ಲ ಟ್ರೋಫೀಸು. ನಾನು ನನ್ನ ಫ್ರೆಂಡ್ಸು ನಮ್ಮ ಸೀನಿಯರ್ಸ್ ಎಲ್ಲ ಹೋಗ್ತಿದ್ವಿ, 3 ಜನ ಟೀಮು ಹಾಕೊಂಬರ್ತಿದ್ವಿ. ನಾವೆಲ್ಲರೂ ಹೋದರೆ, ಅಪ್ಪ ಬಂತು, NMKRV ಬಂತಪ್ಪ, ಹೋಯ್ತು ಅವಾರ್ಡ್ಸ್ ಹೋಯ್ತು, ರೋಲಿಂಗ್ ಶೀಲ್ಡ್ ಹೊಟ್ಟೋಯ್ತು ಅನ್ನೋರು. ಅಂದರೆ ಗಲಾಟೆ ಮಾಡೋದ್ರ ಜೊತೆಗೆ ಓದೋದ್ರ ಜೊತೆಗೆ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲೆಲ್ಲ ತುಂಬ ಚೆನ್ನಾಗಿತ್ತು. ಗೋಲ್ಡನ್ ಲೈಫು. ಅಲ್ಲೇ MA ಮಾಡಿದೆ ಮಹಿಳಾ ಅಧ್ಯಯನದಲ್ಲಿ. ನಂತರ 96 ನನ್ನ ಮಾರ್ಕ್ಸ್ ಕಾರ್ಡ್ ಯಾವತ್ತೂ ಹೊರಗಡೆ ನೋಡೇ ಇಲ್ಲ. ಪ್ರಿನ್ಸಿಪಲ್ ಚೇಂಬರಲ್ಲಿ ಇರೋದು. ಅಲ್ಲಿ ಹೋದಾಗ ಹೇಳಿದ್ರು, ನಿನ್ನನ್ನು ಆಚೆ ಕಳ್ಸಲ್ಲಪ್ಪ, ನೀನು ನಿಮ್ಮ ಮೇಡಮ್ಗೆ ಕೊಲೀಗು ಅಂತ. ಹಂಗಂದ್ರೆ ಏನು ಮ್ಯಾಮ್ ಅಂತಂದರೆ, ನಿಂಗೆ ಇಲ್ಲೇ ಜಾಬ್ ಹುಡುಕಿದ್ದೀನಪ್ಪ. ಅವತ್ತು ನಮ್ಮ ಹೊಸ ಮೇಡಮ್ ಬಂದಿದ್ರು, ಉಮಾದೇವಿ ಅವರು ಅಂತ. ನಾನು RSS ಟ್ರಸ್ಟಲ್ಲಿ ಮಾತಾಡಿದ್ದೀನಿ, ನಾನು ಇವತ್ತು ಕುರ್ಚಿಗೆ ಬರ್ತಿರೋದ್ರಿಂದ, ಪ್ರಿನ್ಸಿಪಲ್ ಆದ್ದರಿಂದ ನಿನಗೆ ಒಂದು ಹೊಸ ಕೆಲಸ ಹುಡುಕಿದ್ದೀನಿ, ಮನೆ ಹೋಗಬೇಕು, ಇಂಟರ್ವ್ಯೂ ಮಾಡಬೇಕು, ಒಂದು ಮಹಿಳಾ ಮ್ಯೂಸಿಯಂ ಮಾಡೋಣ, ಅಂದರೆ ಆಡಿಯೋ ಡಾಕ್ಯುಮೆಂಟೇಷನ್ ವಿಂಗ್ NMKRV ಕಾಲೇಜ್ದು. ನೀನು ಪ್ರಾರಂಭ ಮಾಡು, ಸದಾಶಿವನಗರಕ್ಕೆ ಹೋಗಿ ಕಲ್ತ್ಕೊಂಬ ಮಂಗಳಾ ಮೇಡಮ್ ಹತ್ರ ಯಾವ ಥರ ಮಾಡೋದು,
ಟ್ರಸ್ಟು ಕಾಲೇಜ್ ನಾವು ಫುಲ್ ಸಪೋರ್ಟ್ ಕೊಡ್ತೀವಿ ಅಂತ. ಸರಿ, ಹೋಗಿ ಕಲ್ತ್ಕೊಂಬಂದು ಎಲ್ಲ ದೊಡ್ಡವರೇ, ಟಿ ಸುನಂದಮ್ಮ, ಉಷಾ ನವರತ್ನರಾಮು, ಶಶಿ ದೇಶಪಾಂಡೆ, ಈ ಥರ ಎಲ್ಲ ದೊಡ್ಡವ್ರದ್ದೇ ಇಂಟರ್ವ್ಯೂ ಮಾಡಿದ್ದು ಮೊದಲು. ಆಮೇಲೆ ಅದು 40 ಆಯಿತು, ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಮೇಡಮ್ 100 ಮಾಡೋಣ ಅಂತ ಶುರು ಮಾಡಿದೆ. ಈಗ ಆಡಿಯೋ ಡಾಕ್ಯುಮೆಂಟೇಷನ್ ವಿಂಗ್ NMKRV ಕಾಲೇಜಲ್ಲಿ ಅದು ಮಲ್ಟಿಪರ್ಪಸ್ ವಿಂಗ್. ಅದು ನಮ್ಮ ಕಾಲೇಜ್ಗೆ ಸ್ಟೂಡೆಂಟ್ಸ್ಗೆ ನೋಟ್ಸ್ ಅಲ್ದಲೆ MPhil, ಡಾಕ್ಟ್ರೇಟು ಮತ್ತು ತುಂಬ ಇದಕ್ಕೆ ಯುಟಿಲಿಟಿ ಬರುತ್ತೆ. ನಾವೇ ಪಯನಿಯರ್ಸು ಮಹಿಳೆಯರ ಬಗ್ಗೆ ದಾಖಲೆ ಇಡೋದಕ್ಕೆ. ಈಗ 2,500 ಹೆಣ್ಮಕ್ಳು, ಅಂದರೆ ಒಂದು 5 ವರ್ಷದ ಬಾಲೆಯಿಂದ 93 ಇಯರ್ಸ್ ಓಲ್ಡ್ ಅಜ್ಜಿವರೆಗೂ ರೆಕಾರ್ಡ್ಸ್ ಇಟ್ಟಿದ್ದೀವಿ. ಎಲ್ಲ ಕನಕಾಮೂರ್ತಿ ಅಂತ ಕಲ್ಲಿನ ಕೆತ್ತನೆ ಶಿಲ್ಪಿ ಆಕೆ, ಆಮೇಲೆ ರಿವರ್ ರಾಫ್ಟಿಂಗ್ ಮಾಡೋರು, ಬುಲೆಟ್ ಬೈಕ್ ಓಡಿಸಿದ್ದು ಫಸ್ಟ್ ಮಹಿಳೆ, ಈ ಥರ ಎಲ್ಲ ರೇರ್ ಫೀಲ್ಡ್ಸಲ್ಲೂ ಮಾಡಿದ್ದೀವಿ. 2 ಪುಸ್ತಕ, ಹ್ಯಾಂಡ್ಸ್ ಬಿಯಾಂಡ್ ಹೊರೈಸನ್, ಆಮೇಲೆ ಹೊಸ ಮೈಲಿಗಲ್ಲನ್ನು ದಾಟುತ್ತಿರುವ ನಾರಿಯರು, ಕಾಲೇಜ್ ಮೂಲಕ ಅಂದರೆ RSS ಟ್ರಸ್ಟ್ ಮೂಲಕ ಅದನ್ನು ಬಿಡುಗಡೆ ಹೊಂದಕ್ಕಾಗಿದೆ. ನನ್ನ ಇವತ್ತಿನ ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಅಂದರೆ ಭಾಷಣಕ್ಕೆ ಅಥವಾ ಯಾರು ಮಾತಾಡಿ ಅಂತ ಕೇಳಿದ್ರೆ ನಂಗೆ 2 ನಿಮಿಷನೂ ಬೇಡ. ಯಾಕೆ ಅಂತಂದರೆ ಎಲ್ಲ ಕ್ಷೇತ್ರದಲ್ಲೂ ಓಡಾಡ್ತಿರ್ತೀನಿ, ಅದ್ರ ಬಗ್ಗೆ ಮಾಹಿತಿ ಇಟ್ಕೊಂಡಿರ್ತೀನಿ. ಹಾಗಾಗಿ ಸೋ ಕಾನ್ಫಿಡೆಂಟ್, ಯು ಆರ್ ಸಚ್ ಅ ಹ್ಯಾಪಿ ಸೋಲ್. ನೀವು ಮಾತಾಡ್ತಿದ್ದೀರಾ, ನನಗೆ ಐ ಕೆನಾಟ್ ಈವನ್ ಟೇಕ್ ಮೈ ಐಸ್ ಆಫ್. ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ, ಎಷ್ಟು ಸ್ಪಷ್ಟವಾಗಿ, ಎಷ್ಟು ಕಾನ್ಫಿಡೆಂಟ್ ಆಗಿ. ಇಟ್ಸ್ ಸೋ ನೈಸ್. ಸಂಗೀತ ಮ್ಯಾಮ್ ನೀವು ಮಾತಾಡುವಾಗ ಒಂದು ನಾನು ಅಂದರೆ ನನಗೆ ಅರ್ಥ ಆಯಿತು. ಯೂಶಲಿ ನಾವು ಸುತ್ತಮುತ್ತ ಸಮಾಜದಲ್ಲಿ ನೋಡಿದಾಗ ಯಾವುದಾದ್ರೂ ಒಂದು ಚಿಕ್ಕ ನ್ಯೂನ್ಯತೆ ನಮ್ಮಲ್ಲಿ ಕಂಡ್ರೆ ನಮಗೇ ಗೊತ್ತಿಲ್ಲದೆ ನಮ್ಮಿಂದ ಎಲ್ಲ ಸಂಬಂಧಗಳು ದೂರ ಆಗ್ತಾ ಹೋಗುತ್ತೆ. ಇದು ಯೂಶಲಿ ನಡೆಯುವಂಥದ್ದು. ಆದರೆ ನಿಮ್ಮ ವಿಷಯದಲ್ಲಿ ಐ ಥಿಂಕ್ ನೀವು ಐ ಡೋಂಟ್ ನೋ, ನೀವು ಜನ್ಮ ನಂಬ್ತಿರೋ ಇಲ್ಲೋ, ಹೋದ ಜನ್ಮದಲ್ಲಿ ನೀವು ತುಂಬ ಒಳ್ಳೇದು ಮಾಡಿದ್ದೀರಾ ಅನ್ಸುತ್ತೆ ಎಲ್ರಿಗೂ. ನಿಮ್ಮ ಸುತ್ತಮುತ್ತ ಅಂಥ ಒಳ್ಳೆ ಜನನೇ ನಿಮಗೆ ಸಿಕ್ಕಿದ್ದೀರಾ. ಫ್ಯಾಮಿಲಿಯಿಂದ ಹಿಡ್ಕೊಂಡು ತಂದೆ ಆಯಿತು, ತಾಯಿ ಆಯಿತು, ದೇ ಆರ್ ವೆಲ್ ಎಜುಕೇಟೆಡ್. ಜೊತೆಗೆ ನಿಮ್ಮನ್ನು ಯಾವತ್ತೂ ಹಿಂದೆ ಎಳೆದಿಲ್ಲ. ನೀನು ಏನೇ ಮಾಡಿದ್ರು ನಾವಿರ್ತೀವಿ ಜೊತೆಗೆ. ಅಂದರೆ ಯಾರು ಈಗ ನಿಮಗೆ PhDಗೆ ನೀವೇ ಓದಿ ಅಥವಾ MAಗೆ ಅವರು ಓದಿ ಪರೀಕ್ಷೆ ಬರೆಯೋದಕ್ಕಾಗಲ್ಲ, ನೀವೇ ಮಾಡಬೇಕು, ಆ ಕಷ್ಟ ನೀವೇ ಪಡಬೇಕು. ಆದರೆ ಕುಗ್ಗಿಸ್ದೆ ನಿಮ್ಮ ಜೊತೆಗೆ ಬೆಂಬಲವಾಗಿ ನಿಮ್ಮ ಅಕ್ಕ ತಂಗಿಯರು ಎಲ್ಲರೂ ನಿಂತಿರೋದೇ ಒಂದು ವಾವ್ ವಿಷಯ. ಐ ಥಿಂಕ್ ನಾನು ಈ ಮೂಲಕ ಸಮಾಜಕ್ಕೆ ಹೇಳೋದು, ಪ್ರತಿಯೊಬ್ಬರಲ್ಲೂ ಯಾವುದೇ ದೇವರು ನ್ಯೂನ್ಯತೆ ಕೊಟ್ಟರೂ ಕೂಡ ನಮ್ಮಲ್ಲಿ ಒಳಗಡೆ ಅಗಾಧವಾದಂಥ ಒಂದು ಪ್ರತಿಭೆನ ದೇವ್ರು ಇಟ್ಟಿರ್ತಾನೆ. ಅದು ಹೊರಗಡೆ ಬರಬೇಕು ಅಂದರೆ ಸಮಾಜ ಆಗಲಿ ಅಥವಾ ನಮ್ಮ ಸುತ್ತಮುತ್ತಿರುವ ಸಂಬಂಧಗಳು ಸ್ವಲ್ಪ ಎನ್ಕರೇಜ್ ಮಾಡದಿದ್ರೂ ಪರವಾಗಿಲ್ಲ, ನೆಗೆಟಿವ್ ಮಾತಾಡದೆ ಇದ್ದರೆ ಸಾಕು. ಐ ಥಿಂಕ್ ಎಷ್ಟೋ ಪ್ರತಿಭೆಗಳು ಅವರ ಬದುಕನ್ನು ಕಟ್ಕೋತವೆ. ಈಗ ನೋಡಿ, ನಿಮ್ಮಿಂದ ಎಷ್ಟು ಜನಕ್ಕೆ ಸ್ಫೂರ್ತಿ, ನಿಮ್ಮಿಂದ ಎಷ್ಟು ಜನರ ಬದುಕು ಹಸನಾಗಿದೆ, ನೀವೆಷ್ಟು ಜನಕ್ಕೆ ಕೌನ್ಸಿಲಿಂಗ್ ಮಾಡ್ತೀರಾ. ಸೊ ಇಂಥ ಒಳ್ಳೊಳ್ಳೆ ಅದ್ಭುತ ಕೆಲಸಗಳು ನಡೆಯುತ್ತೆ ಅನಿಸುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ಸಂಗೀತ ಮ್ಯಾಮ್? ಅದಿತಿ ಅವರೇ, ಇದು ತುಂಬ ಸತ್ಯ. ಆಮೇಲೆ ಏನು ಅಂತಂತಂದರೆ, ಈಗ ಒಂದು ಕೆಲಸಕ್ಕೆ ಕೈ ಹಾಕಿದ್ವಿ ಅಂತ ಇಟ್ಕೊಳ್ಳಿ. ಈಗ ನನಗೆ ಇದರಲ್ಲಿ 1990 ಅಂದರೆ ಫಸ್ಟ್ PUC ಓದೋವಾಗ ಮಹಾರಾಣಿ ಇಂಗ್ಲೆಂಡ್ ಅವರು ಎಲಿಜಬೆತ್ II ಅವರು 42nd ಕಾಮನ್ವೆಲ್ತ್ ಡೇ ಸೆಲಿಬ್ರೇಷನ್ಸ್ಗೆ ನನಗೆ 3 ಹುಡುಗಿರು 3 ಹುಡುಗರು ಬೇಕು. ಸೈಟ್ ಸೇವರ್ಸ್ ಅಂತ ಸಂಸ್ಥೆ, ಅಲ್ಲಿ ಅವ್ರ ಪೇಟ್ರನ್ನು ಕ್ವೀನು. ಅದಕ್ಕೆ NAB ಕಾಗದ ಬರೆದಿದ್ರು ನಮಗೆ ಯಾರು ಬೇಕು ಅಂತ. ನಾನು ಫಸ್ಟು ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ನಾರ್ಮಲ್ ಮಕ್ಕಳ ಜೊತೆ ಓದೋದಕ್ಕೆ 82ಇಂದ ಎಲ್ಲ ಮಕ್ಕಳು ಅಂದರೆ ಮೆಂಟಲಿ ಚಾಲೆಂಜ್ ಟು ಸಮ್ ಎಕ್ಸ್ಟೆಂಟು ಎಲ್ಲ ಮಕ್ಕಳನ್ನು ಇಂಡಿಯಾದಲ್ಲಿ ನಾರ್ಮಲ್ ಸ್ಕೂಲಿಗೆ ಬಂದುಬಿಟ್ರು. ಅವ್ರ ತಂದೆ ತಾಯಿ, ಅವ್ರ ನೆಂಟರು ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಅವರೆಲ್ಲ ಬಂದುಬಿಟ್ರು. ಅಂದರೆ ನಾನು ಹೇಳೋದು ಅದಿತಿ ಮ್ಯಾಮ್, ಒಂದು ಚಂದ್ರ ತಗೊಂಡ್ರೆ ಮುಂದಿನ ಭಾಗ ನಮಗೆ ಮುದ್ದ ಕಾಣಿಸುತ್ತೆ, ಅಲ್ಲೂ ಕಲೆಗಳಿದೆ, ಒಪ್ಕೊಳ್ತೀನಿ, ಸುಮಾರು ಕಲೆಗಳು. ಹೌದು, ಹಿಂಭಾಗನೂ ಕತ್ಲೆ ಇದೆ. ನಾವು ಏನು ಮಾಡಬೇಕು ಅಂದರೆ ಯಾರು ನೊಂದಿರ್ತಾರೆ, ಎನಿಥಿಂಗ್, ಇಟ್ ನಾಟ್ ಬಿ ಡಿಸಬಿಲಿಟಿ, ಅವರು ಇದನ್ನು ತಗೋಬೇಕಷ್ಟೇ. ಅಂದರೆ ಪಾಸಿಟಿವಿಟಿನ ತಗೋಬೇಕು. ಅದು ಎಲ್ಲ ಕಡೆ ಇದೆ, ಅದನ್ನು ನಾವು ಅಬ್ಸರ್ವ್ ಮಾಡೋದು ಕಲಿಬೇಕು. ಹೀಯಾಳಿಸ್ತಾರೆ, ನಾರ್ಮಲ್ ಪೀಪಲ್ನು ಹೀಯಾಳಿಸ್ತಾರೆ, ಎಲ್ರಿಗೂ ಇದ್ದೇ ಇರುತ್ತೆ. ಆಮೇಲೆ ಕಾಲು ಎಳೆಯೋದು, ಏನಾರು ಹಂಗ್ಸೋದು. ನೋಡಿ, ನಾನು ಇಂಗ್ಲೆಂಡಿಗೆ ಹೊರಟಾಗ RSS ಟ್ರಸ್ಟ್ ಆಗಲಿ, ನಮ್ಮ NAB ಆಗಲಿ, ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ಆಗಲಿ, ಎಲ್ಲರೂ ಸಪೋರ್ಟ್ ಕೊಟ್ಟರು. ಪಾಸ್ಪೋರ್ಟ್ ಇತ್ತು, ವೀಸಾ ಮಾಡಿಸೋದಕ್ಕೆ ಒಬ್ಬರ ಮನೆಗೆ ನಮ್ಮ ತಂದೆ ಕರ್ಕೊಂಡವ್ರು. 15 ದಿವಸದಲ್ಲಿ ಎಲ್ಲ ಆಗಬೇಕಿತ್ತು ಅಂತ ಅವ್ರು ಹೋಗಿದ್ರು ಅಂತ ಕರ್ಕೊಂಡು ಹೋದ್ರು ಅಷ್ಟೇ. ಹೋದಾಗ ಅವ್ರು ಏನಂದರು ಅಂತಂದರೆ,
ಮಹಾರಾಣಿಯವರು ಮಿಸ್ಟೇಕ್ ಮಾಡಿಬಿಟ್ಟಿದ್ದಾರೆ. ಈ ಮಗುಗೆ ಕಾಣಿಸೋದೇ ಇಲ್ಲ, ಈ ಸಂಗೀತನ ಕರ್ಕೊಂಡೋಗಿ ಆ ಲಂಡನನ್ನು ತೋರಿಸ್ತಾರಂತೆ, ಆ 42nd ಕಾಮನ್ವೆಲ್ತ್ ಡೇ ಸೆಲಿಬ್ರೇಷನಲ್ಲಿ ಭಾಗವಹಿಸೋಕೆ ಕೊಡ್ತಾರಂತೆ. ಅವ್ರಿಗೆ ನಿಜವಾಗ್ಲೂ ತಲೆ ಇಲ್ಲ ಅಂದರು. ನಾನು ಕಾಯ್ತಾ ಇದ್ದೆ, ನಾನು ಹೇಳಿದೆ, ನೋಡಿಮ್ಮ, ತಪ್ಪು ಮಹಾರಾಣಿನೂ ಮಾಡಿಲ್ಲ, NABನೂ ಮಾಡಿಲ್ಲ, ನಮ್ಮ ತಂದೆ ತಾಯಿ ನಮ್ಮ ಬ್ರೈಲ್ ಟೀಚರು ಮಾಡಿಲ್ಲ, ಆಗಿರೋದು ಇಲ್ಲಿ ಇಷ್ಟೇ ಮಿಸ್ಟೇಕು. ನಾನು ಹೋಗ್ತೀನಿ, ನಮ್ಮ ಟೀಚರು ತೋರಿಸ್ತಾರೆ, ಮುಟ್ಟಿ ತೋರಿಸ್ತಾರೆ ಗೋಡೆನ, ಹೆಂಗಿದೆ ಬಿಲ್ಡಿಂಗ್ಸು, ಯಾವ ಥರ ಇದೆ ಮಾಡಲು, ಕೈ ಮೇಲೆ ಅಂಗೈಯಲ್ಲಿ ಬರೆದು ತೋರಿಸ್ತಾರೆ. ನಾನು ಬಂದ ಮೇಲೆ ಒಂದು ಆರ್ಟಿಕಲ್ ಬರಿತೀನಿ, ಲೇಖನ ಬರಿತೀನಿ, ಅದನ್ನು ನೀವು ಓದಿ, ಬೇರೆಯವ್ರು ಬರೆದಿರೋದನ್ನು ಓದಿ, ಲಂಡನ್ ಹೋಗಿ ಬಂದವರು ಟ್ರಾವ್ಲಾಗ್ಸ್ ಇರುತ್ತಲ್ಲ, ಪ್ರವಾಸ ಕಥನ, ಅದನ್ನು ಓದಿ. ಆವಾಗ ನೀವು ಯಾವುದು ಚೆನ್ನಾಗಿದೆ ಅಂತ ಆಮೇಲೆ ದಯವಿಟ್ಟು ತಿಳಿಸಿ. ಅಲ್ಲ, ಅಲ್ಲಿ ಪಾರ್ಲಿಮೆಂಟ್ ಹೌಸ್ ಮೇಲ್ಗಡೆ ಚಿನ್ನದ್ದು ಇದೆ, ಅದನ್ನು ಹೆಂಗೆ ಮುಟ್ಟು ನೋಡ್ತೀಯ? ಚಿನ್ನನ ಮುಟ್ಟಕ್ಕೆ ನಿಮಗೂ ಬಿಡಲ್ಲ ರೂಫ್ನ, ನನಗೂ ಬಿಡಲ್ವೇ ಅಂತ ಹೇಳಿದ್ದೆ. ಅಂದರೆ ನಾ ಹೇಳ್ತಿರೋದು. ಆ್ಯಂಡ್ ಸಂಗೀತ ಮ್ಯಾಮ್, ನಿಮ್ಮ ಮಾತುಗಳಲ್ಲಿ ಗೊತ್ತಾಗುತ್ತೆ, ಯು ಹ್ಯಾವ್ ಆಲ್ವೇಸ್ ಸ್ಟುಡ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರ ನೀವು ತುಂಬ ಕಾನ್ಫಿಡೆಂಟಾಗಿ ನಿಂತಿದ್ದೀರಾ. ನಾನು ಸುಮಾರು ಸಲ ಹೇಳ್ತೀನಿ ಸಂಗೀತ ಮ್ಯಾಮ್, ಬೇರೆಯವ್ರನ್ನ ಬಿಟ್ಟಾಕಿ, ಬದುಕಲ್ಲಿ ಕಷ್ಟ ನಷ್ಟ ಅವಮಾನ ಅಥವಾ ನಿಮ್ಗೆ ಅಂದ್ಕೊಂಡಿದ್ದು ಆಗ್ತಿಲ್ಲ, ಏನಾದ್ರೂ ಪ್ಲೀಸ್ ಡೋಂಟ್ ಗಿವ್ ಅಪ್ ಆನ್ ಯುವರ್ ಸೆಲ್ಫ್. ನಿಮಗೆ ನೀವು ಗಿವ್ ಅಪ್ ಮಾಡಬೇಡಿ, ನಿಮ್ಮ ಜೊತೆಗೆ ನೀವು ನಿಂತ್ಕೊಳ್ಳಿ ಅಂತ. ಆ್ಯಂಡ್ ಅದಕ್ಕೆ ನೀವು ದೊಡ್ಡ ಎಕ್ಸಾಂಪಲ್ ಸಂಗೀತ ಮ್ಯಾಮ್. ಥ್ಯಾಂಕ್ ಯು ಅದಿತಿ ಅವರೇ. ಏನು ಗೊತ್ತಾ, ಬರುತ್ತೆ, ಕಷ್ಟ ಬರುತ್ತೆ, ಆದರೆ ಅದು ಅಂದರೆ ಒಂದು ಕತ್ಲೆ ರೂಮಲ್ಲಿ ಕೂಡಾಕ್ಬಿಟ್ರೆ ಒಂದೇ ಒಂದು ಕಿರಣ, ಆಶಾ ಕಿರಣ ಇರುತ್ತೆ, ಯಾವುದೋ ಕಿಟಕಿಯಿಂದನೋ ಬಾಗಿಲು ಸಂದಿಯಿಂದನೋ ಬರುತ್ತೆ. ಅದನ್ನು ಹಿಡ್ಕೊಂಡು ಹೇಗೆ ಮುಂದಕ್ಕೆ ಹೋಗೋದು ಅದನ್ನು ಯೋಚನೆ ಮಾಡಬೇಕು. ಕೌನ್ಸೆಲಿಂಗಲ್ಲಿ ಇದನ್ನೇ ಹೇಳ್ಕೊಡೋದು ಡಾಕ್ಟರ್ CR ಚಂದ್ರಶೇಖರ್ ಅವರು, ಅಂದರೆ ಸಮಾಧಾನ ಆಪ್ತ ಸಲಹಾ ಕೇಂದ್ರ. ಸೊ ಹಾಗಾಗಿ ಅಲ್ಲಿ ನಾವು ಎಲ್ಲ ವಾಲಂಟಿಯರ್ಸ್ ಆಗಿ ವರ್ಕ್ ಮಾಡೋದು. ಶನಿವಾರ ಭಾನುವಾರ ಸಂಜೆ ಹೊತ್ತು ಯಾವಾಗ ಫ್ರೀ ಇದ್ದರೆ 5 ವರ್ಷದ ಮಗುವಿಂದ ಒಂದು 95 ವರ್ಷದವರೆಗೂ ಬರ್ತಾರೆ. ಅದು ಫ್ರೀ ಕೌನ್ಸಿಲಿಂಗ್, ನಾನು ಸರ್ವಿಸ್ ಅಂತ ಕೊಡೋದು. ಎಕ್ಸಾಮ್ ಟೆನ್ಷನ್ನು, ಫಿಯರು, ಸ್ಯೂಸೈಡ್ ಕೇಸಸ್ಸು, ಡೊಮೆಸ್ಟಿಕ್ ವೈಲೆನ್ಸ್, ಹೆಣ್ಮಕ್ಳದ್ದು ಜಾಸ್ತಿ ಬರುತ್ತೆ. ನಾನು PhD ಮಾಡಿರೋದೇ ನೊಂದ ಮಹಿಳೆಯರ ಸಬಲೀಕರಣಕ್ಕಾಗಿ, ಮಹಿಳಾ ನೀವು ಬುಕ್ ಕೂಡ ಬರ್ದಿದ್ದೀರಲ್ವಾ, ಸೋಶಿಯೋ ಸೈಕೋ ಎಂಪವರ್ಮೆಂಟ್ ಆಫ್ ವಿಚುವಲಿ ಇಂಪೇರ್ಡ್ ವುಮೆನ್ ಅಂತ. ಅದು ಕೌನ್ಸಿಲಿಂಗ್ ರಿಲೇಟೆಡ್ ಅದು. ಸೊ ಏನು ಅಂತಂದ್ರೆ ಇವಾಗಿನ ಮೈಂಡ್ ಸೆಟ್, ನಾ ಅದನ್ನೇ ಕೇಳೋಣ ಅನ್ಕೊಂಡಿದ್ದೆ. ಈಗಿನ ಮೈಂಡ್ ಸೆಟ್ ತುಂಬಾ ವೀಕ್ ಆಗಿದೆ ಸಂಗೀತ ಮ್ಯಾಮ್. ಲೈಕ್ ಚಿಕ್ಕ ಚಿಕ್ಕ ವಿಷಯಗಳಿಗೂ ಹೋಗ್ಬಿಡ್ತೀವಿ, ಸಣ್ಣದೇನಾದರೂ ಆದ್ರೂ ಮುಗ್ದೋಯ್ತು ಲೈಫು ಅಂದ್ಕೊಂಡ್ಬಿಡ್ತೀವಿ. ಆ್ಯಂಡ್ ತುಂಬ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಲೈಕ್ ಅವ್ರಿಗೆ ಅದಿದೆ, ಅದಕ್ಕೆ ಅವ್ರು ಹಂಗೆ ಮಾಡ್ತಿದ್ದಾರೆ, ನಂಗೆ ಇದಿಲ್ಲ, ಅವ್ರಿಗೆ ಫ್ಯಾಮಿಲಿ ಇದೆ, ನಂಗೆ ಅವರಿಲ್ಲ. ಪ್ರತಿಯೊಂದು ಕಂಪ್ಯಾರಿಸನ್ ಆಗುತ್ತೆ ಕಾನ್ಸ್ಟೆಂಟಾಗಿ. ಈವನ್ ವಿತ್ ದ ಸೋಷಿಯಲ್ ಮೀಡಿಯಾ ಪ್ರತಿ ಕ್ಷಣವೂ ನಿಮ್ಗೆ ಅದು ಪೋಕ್ ಮಾಡ್ತಾನೆ ಇರುತ್ತೆ. ಪ್ರತಿ ಕ್ಷಣವೂ ನೆಗೆಟಿವಿಟಿ ನಿಮಗೆ ಏನು ಧಾರಾಕಾರವಾಗಿ ನಮ್ಮ ಬದುಕಲ್ಲಿ ಸುರಿತಾನೆ ಇರುತ್ತೆ. ಇದನ್ನೆಲ್ಲ ಹೇಗೆ ಅವಾಯ್ಡ್ ಮಾಡ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಆ್ಯಂಡ್ ಇದರಿಂದ ಹೇಗೆ ಓವರ್ಕಮ್ ಆಗ್ಬೋದು ಅಂತ ಅನಿಸುತ್ತೆ ನಿಮಗೆ? ಈಗ ಏನು ಅಂತಂದರೆ, ನೀವು ಮ್ಯಾಗ್ನೆಟ್ನ ಇಟ್ಟರೆ ಕಬ್ಬಣ ಮಾತ್ರ ಹೇಳ್ಕೊಳುತ್ತಲ್ವಾ, ಅದನ್ನು ಕಲ್ತ್ಕೋಬೇಕು ನಾವು. ಹೇಗೆ ನಾವು ಅದು ಬೇಕಾದನ್ನು ಮಾತ್ರ ಚೂಸ್ ಮಾಡ್ಕೋಬೇಕು ಅಂತ. ನಾನು ಸೋಷಿಯಲ್ ಮೀಡಿಯಾ ಪರಾನೇ, ಏಕೆಂದರೆ ಒಳಿತೂ ಇದೆ, ಕೆಟ್ಟದ್ದೂ ಇದೆ. 100%. ಹಾಂ. ಆಮೇಲೆ ಈ ಗಾಸಿಪ್ ಅಂತ ಇನ್ನೊಂದು ಹೆಂಗೆ ಗೊತ್ತಾ ಸಂಗೀತ ಮ್ಯಾಮ್, ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ, ನಾವು ಯಾವುದನ್ನ ಪದೇ ಪದೇ ವಿಷಯಗಳನ್ನು ನೋಡ್ತೀವೋ ಅದೇ ನಮಗೆ ರೆಕಮೆಂಡ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅದೇ ವಿಷಯಗಳನ್ನೇ ರೆಕಮೆಂಡ್ ಮಾಡುತ್ತೆ. ಈಗ ನಾನು ಯಾವುದಾದ್ರೂ ಫುಡ್ ವ್ಲಾಗ್ ನೋಡ್ತೀನಿ, ಅಥವಾ ಈಗ ನನ್ನ ಮಗು ಹುಟ್ಟಿದಾಗಿಂದ ಸ್ವಲ್ಪ ಮಕ್ಕಳದು ಜಾಸ್ತಿ ರೀಲ್ಗಳ ರಿಲೇಟೆಡ್ ನೋಡ್ತೀನಿ, ಅದೇ ಬರೀ ರೆಕಮೆಂಡ್ ಆಗುತ್ತೆ. ಸೊ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾ ಕೂಡ ನಾವೇನು ಆಯ್ಕೆ ಮಾಡ್ಕೋತೀವೋ ಅದೇ ನಮಗೆ ಫೀಡಲ್ಲಿ ಬರ್ತಾ ಇರುತ್ತೆ. ಹೌದು. ನಾವು ಗಾಸಿಪ್ ಅಂತ ಏನು ಹೇಳ್ತಾ ಇದ್ವಿ, ಅಕ್ಕಪಕ್ಕ ಹೆಂಗಸರು ಕೂತ್ಕೊಂಡು ಹರಟೆ ಹೊಡಿತಾರೆ, ಅದು ಇದು ಅಂತ. ಮೆನ್ನು ಮಾಡ್ತಾರೆ, ವಿಮೆನ್ನು ಮಾಡ್ತಾರೆ, ಅದರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ. ಹೌದು, ಅದು ಎಕ್ಸ್ಟೆಂಡ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಮತ್ತು ಎಲ್ಲೋ ಪ್ರಚೋದಿಸುತ್ತೆ. ನೀವು ಹೇಳಿದ್ದು ಅದಿತಿ ಮ್ಯಾಮ್, ಪಕ್ಕ ಏನು ಗೊತ್ತಾ, ಧರ್ಮದ ಮಧ್ಯೆ ತಂದು ಹಾಕೋದು, ಮನುಷ್ಯರು ಮಧ್ಯೆ ತಂದು ಹಾಕೋದು. ನಾನು ಅದೇ ತುಂಬ ಯೋಚನೆ ಮಾಡ್ತೀನಿ. ಬರೀ ಸೌಂಡ್ ಎಫೆಕ್ಟು, ಅಂದರೆ ನನಗೆ ಇಮ್ಯಾಜಿನೇಷನ್ ಬರುತ್ತೆ. ನನಗೆ ಈ ಫಿಲಮ್ಸಲ್ಲಿ ಹೊಡೆದಾಡೋದು, ರಕ್ತ ಸುರಿಯೋದು, ಯಾರೋ ಸತ್ತೋಗಿರೋದು, ಅದೆಲ್ಲ ತುಂಬ ಇರಿಟೇಟ್ ಆಗುತ್ತೆ. ನಾನು ಆ ಕ್ಷಣ ಆ ಸೌಂಡಿಂದ ಎದ್ದು ಹೊಟ್ಟೋಗ್ತೀನಿ, ನಂಗೆ ಅಪ್ಸೆಟ್ ಆಗುತ್ತೆ ಅಂತ. ನೋಡಿ, ನಾವು ಹೆಂಗೆ ಆಗ್ಬಿಟ್ಟಿದ್ದೀವಿ ಅಂದರೆ, ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ನಾವು ಆ್ಯಂಬುಲೆನ್ಸ್ಗೆ ಫೋನ್ ಮಾಡೋ ಇದು, ಅಂದರೆ ಈಗ ಕೋರ್ಟ್ ಹೇಳಿದೆ ಸಹಾಯ ಮಾಡಿದವ್ರದ್ದು ಏನೋ ವಿಟ್ನೆಸ್ ತೊಗೊಳ್ಳಲ್ಲ, ಆಸ್ಪತ್ರೆಗೆ ತಂದು ಸೇರಿಸಿ ಬದುಕಿಸಿದ್ರೆ
ಎಷ್ಟೋ ಜನ ವಿಡಿಯೋ ಮಾಡ್ತಾನೆ ಮ್ಯಾಮ್, ಅದಕ್ಕೆ ಕರುಣೆನೇ ಇಲ್ವಾ ಅಂದರೆ ಇವ್ರು ತೋರಿಸಿ ಆ ಟೊಮೆಟೊ ಕೆಚಪ್ ಸಮಥಿಂಗ್ ವಿನೋ ಮೀಡಿಯಾ ಫೀಲ್ಡಲ್ಲಿ ಇರೋರು ಗೊತ್ತು. ಅದು ಎಷ್ಟು ನಾವು ಒಂಥರ ಅನುಕಂಪ ಕರುಣೆ ಏನೂ ಇಲ್ವೇ, ಆ ಲೆವೆಲಿಗೆ ಬಂದ್ಬಿಟ್ಟಿದೆ. ಹೌದು. ಮ್ಯಾಮ್, ನೀವು ಮಹಿಳಾ ಸಬಲೀಕರಣದ ಬಗ್ಗೆನೂ ಸುಮಾರು ಪುಸ್ತಕಗಳನ್ನು ಬರೆದಿದ್ದೀರಾ ಆ್ಯಂಡ್ ಸುಮಾರು ಹೆಣ್ಮಕ್ಳನ್ನ ಇಂಟರ್ವ್ಯೂ ಮಾಡಿ ಅವರೊಂದು ಡಾಕ್ಯುಮೆಂಟ್ರಿ ಥರನೂ ನೀವು ಮಾಡಿದ್ದೀರಾ. ನಿಮಗೇನು ಅನಿಸುತ್ತೆ ಮಹಿಳಾ ಸಬಲೀಕರಣ ಇಂದಿನ ಯುಗದಲ್ಲಿ, ಆಧುನಿಕ ಯುಗದಲ್ಲಿ ಮಹಿಳಾ ಸಬಲೀಕರಣದ ಬಗ್ಗೆ ಹೇಳೋದಾದರೆ ಆಲ್ಸೋ ಯಾವ ವಿಷಯಗಳು ಮಹಿಳೆಗೆ ಒಂದು ಆ ಶಕ್ತಿನ, ಚೈತನ್ಯನ, ಆ ಆತ್ಮವಿಶ್ವಾಸವನ್ನು ತುಂಬುತ್ತೆ ಅಂತ ನೀವು ಹೇಳ್ತೀರಾ ಮ್ಯಾಮ್? ಹಿಂದಿನ ಅಂದರೆ ನಮ್ಮ ತಾಯಂದ್ರಿಗೆ, ನಮ್ಮ ಅಜ್ಜಿದಿರ್ಗೆ ಹೋಲಿಸ್ಕೊಂಡ್ರೆ ಈಗ ಸಾಕಷ್ಟು ಭಾರತ ದೇಶದಲ್ಲಿ ಅಟ್ಲೀಸ್ಟ್ ನಾನು ಹೇಳ್ತಿರೋದು ಸ್ವಾತಂತ್ರ್ಯ ಸಿಕ್ಕಿದೆ, ಮತ್ತು ನಮಗೆ ಆಯ್ಕೆ ಸಿಕ್ಕಿದೆ. ಸರಿಯಾದ ದಾರಿನಲ್ಲಿ ಹೋಗೋದನ್ನು ನಾವು ನೋಡ್ಕೋಬೇಕು. ಸಬಲೀಕರಣ ಅಂತಂದರೆ ಪುರುಷರಿಗೆ ಸಮಾನವಾಗಿರೋದು, ಅವ್ರನ್ನ ಮೀರಿ ಹೋಗೋದಲ್ಲ ಅಥವಾ ಅವ್ರ ಜೊತೆ ನಾವು ಕಾಂಪೀಟ್ ಮಾಡೋದಲ್ಲ. ಎಕ್ಸಾಕ್ಟ್ಲಿ. ಅಂದರೆ ಅದು ನೆಗೆಟಿವಿಟಿಗೆ ಹೋಗಬಾರ್ದು. ಅಂದರೆ ನೀವು ಸ್ಮೋಕ್ ಮಾಡ್ತೀರಾ, ನಾವು ಸ್ಮೋಕ್ ಮಾಡ್ತೀವಿ, ನಾವು ಆಲ್ಕೋಹಾಲ್ ತೊಗೊಳ್ತೀವಿ, ಅದಲ್ಲ. ಅದನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದು ಸಬಲೀಕರಣ ಅಂತಂದರೆ ಈಗ ಜೆಟ್ ಓಡಿಸೋದಾಗಲಿ ಅಥವಾ ನೇವಿನಲ್ಲಿ ಹೆಣ್ಮಕ್ಳು ಸೇರ್ಕೊಳ್ಳೋದಾಗಲಿ, ಈ ಥರದ್ದು ಎಲ್ಲ ಕ್ಷೇತ್ರದಲ್ಲೂ ಬರೋದೇ ಸಬಲೀಕರಣ ಅಂತ ನನ್ನ ಇದು. ಎಕ್ಸಾಕ್ಟ್ಲಿ ಮ್ಯಾಮ್. ಈಗ ನೋಡಿ, ಈಗ ನಮಗೇನೆ ನೀವು ಡಾಕ್ಟರ್ ಅಂದ ತಕ್ಷಣ ನಮಗೊಬ್ಬ ಪುರುಷನೇ ಬರ್ತಾನೆ, ಈಗ ಪ್ರೆಸಿಡೆಂಟ್ ಅಂದ ತಕ್ಷಣ ಒಬ್ಬ ಪುರುಷನೇ ಬರ್ತಾನೆ. ಆ ವಿಷಯಗಳು ಬದಲಾಗಿ ಮಹಿಳಾ ಸಬಲೀಕರಣ ಅನ್ನುವಂಥದ್ದು ಬರಬೇಕೆ ಹೊರತು ನೀವು ಹೇಳಿದಾಗೆ ಈ ಥರ ಯಾವುದೋ ಒಂದು ಅಡಿಕ್ಷನ್ಸಲ್ಲೋ ಇನ್ನೊಂದರಲ್ಲೋ ಮತ್ತೊಂದರಲ್ಲೋ ಅದಕ್ಕೆ ಐ ಡೋಂಟ್ ಥಿಂಕ್ ಸೊ. ನೀವು ಹೇಳ್ದಂಗೆ ಅದು ಸಬಲೀಕರಣ ಅಲ್ಲ, ಅದು ಅನ್ನೆಸೆಸರಿ ಕಂಪ್ಯಾರಿಸನ್ ಅಷ್ಟೇ. ನಾನು ಅದೇ ಹೇಳ್ತಾ ಇರ್ತೀನಿ. ನಾವು ಅಂದರೆ ನಮ್ಮ ಯಜಮಾನರು ಆಗಲಿ ಅಥವಾ ನಮ್ಮ ತಂದೆ, ನಮ್ಮ ಮಾವಂದರು ಅಥವಾ ಬೇರೆಯವ್ರನ್ನ ಚೇಂಜ್ ಮಾಡೋದಕ್ಕೆ ಕಷ್ಟ ಇದೆ. ನಮ್ಮ ಗಂಡು ಮಕ್ಕಳು ಇರ್ತಾರಲ್ಲ, ಅಂದರೆ ಅಣ್ಣ ತಮ್ಮಂದ್ರ ಮಕ್ಕಳು, ಅಕ್ಕ ತಂಗಿಯರ ಮಕ್ಕಳು, ನಮ್ಮ ಸ್ವಂತ ಮಕ್ಕಳು, ಹುಡುಗಿಗೂ ಬ್ಯಾಂಕಿಂಗು, ಪೋಸ್ಟ್ ಆಫೀಸು, 2 ವೀಲರ್ 4 ವೀಲರ್ ರೈಡಿಂಗ್ ಕಳಿಸ್ದಂಗೆ ಹುಡುಗರು ನಾವು ಕಲಿಸ್ಬೇಕು ಹೇಗೆ ಹೋಮ್ ಮ್ಯಾನೇಜ್ ಮಾಡೋದು, ಹೇಗೆ ಅಡುಗೆ ತಿಂಡಿ ಮಾಡ್ಕೊಳ್ಳೋದು. ಮೊನ್ನೆ ನೋಡ್ತಾ ಇದ್ದೆ, ಹುಡುಗಿರನ್ನ ಸಬಲೀಕರಣ ಮಾಡಿ ಅವ್ರಿಗೆ ಎಲ್ಲದೂ ಅಡುಗೆ ಎಲ್ಲ ಮಾಡೋದು ಕಲಿಸ್ಕೊಡ್ತೀರಾ, ಆದರೆ ಒಂದು ಪಾತ್ರೆ ಅಥವಾ ಒಂದು ಲೋಟ ನೀರು ಎತ್ಕೊಂಡು ಕುಡಿಯೋದು ಕಲಿಸ್ಕೊಡಲ್ಲ. ಯಾಕೆ ಈ ಥರ ಮಾಡ್ತಾಯಿದ್ದೀರಾ? ದೇ ಆರ್ ವೀಕ್. ಒಂದು ಹುಡುಗಿ ಅಥವಾ ಒಂದು ಎಮ್ಮ ಇಲ್ದಿರೋ ಮನೆಯಲ್ಲಿ ಅದು ಕಸು ತೊಟ್ಟಿ ಆಗಿಬಿಡುತ್ತೆ ಮನೆ. ಸೊ ಅದನ್ನು ನಾವು ಅಂದರೆ ನೋಯಿಂಗ್ಲಿ ಒಂದು ಸ್ವಲ್ಪ ಮಾಡೋಕ್ಕೆ ಶುರು ಮಾಡಿದ್ರೆ ಈಕ್ವಾಲಿಟಿ ಅನ್ನೋದು ಬೇಗ ಸಾಧಿಸ್ಬಿಡ್ಬೋದು ನಾವು. ಹೌದು. ಹಾಗೆ ಅಂದರೆ ನೀವು ಹೇಳ್ದಂಗೆ ಗಂಡು ಮಕ್ಳಿಗೂ ಒಂದು ಬೇಸಿಕ್ಸ್ ಬದುಕೋದಕ್ಕೆ ಬೇಕಾಗಿರುವಂಥದ್ದನ್ನು ತಿಳಿಸ್ಕೊಡ್ಬೇಕು. ಆ್ಯಂಡ್ ಈವನ್ ಮಗು ಆಗಲಿ ಯಾವುದೇ ಆಗಲಿ ಯಾವಾಗಲೂ ಅಷ್ಟೇ ಪೂರ್ತಿ ಹೆಣ್ಮಕ್ಳ ಮೇಲೆ ಅಂದರೆ ಹೆಣ್ಣಿನ ಜವಾಬ್ದಾರಿ ಇದು ಅನ್ನೋ ಥರ ಆಗುತ್ತೆ. ಬಟ್ ಇಬ್ಬರು ಸಮಾನವಾಗಿ ಹೋದಾಗ ಐ ಥಿಂಕ್ ಲೈಫ್ ವಿಲ್ ಬಿ ಮೋರ್ ಬ್ಯೂಟಿಫುಲ್. ಹೌದು. ಈಗ ನೋಡಿ, ಒಂದೇ ಚಕ್ರದಗಿಂತ 2 ಚಕ್ರ ಇದೆ, ಅಥವಾ 2 ಈಗ ನೀನು ಇಷ್ಟು ದುಡಿ, ನಾನು ಇಷ್ಟು ದುಡಿತೀನಿ, ಇಬ್ಬರು ಸೇರಿ ಬದುಕನ್ನ ಕಟ್ಟೋಣ. ನೀನು ಈ ಕೆಲಸ ಮಾಡು, ನಾನು ಈ ಕೆಲಸ ಮಾಡ್ತೀನಿ, ಇಬ್ರಿಗೂ ಟೈಮ್ ಸಿಗುತ್ತೆ, ಇಬ್ಬರು ಜೊತೆಗೆ ಕಾಲ ಕಳೆಯೋಣ. ನೀನು ನನ್ನ ಮಕ್ಕಳಿಗೋಸ್ಕರ ಏನೋ ಮಾಡ್ತಿದ್ದೀಯ, ನಾನು ನನ್ನ ಮಕ್ಕಳಿಗೋಸ್ಕರ ಏನು ಮಾಡ್ತಿದ್ದೀನಿ, ನಮ್ಮಿಬ್ಬರು ಪ್ರೀತಿಯ ಒಂದು ಪ್ರತೀಕವಾಗಿ ಹುಟ್ಟಿರೋ ಮಗುಗೆ ಒಂದು ಒಳ್ಳೆ ಭವಿಷ್ಯವನ್ನು ಕೊಡೋಣ. ಇದೆಲ್ಲ ಅದ್ಭುತವಾದ ಆಲೋಚನೆ, ಯಾವಾಗ ಹೆಣ್ಣು ಗಂಡು ಸಮಾನವಾಗಿ ಪ್ರೀತಿಯಿಂದ ವಿಶ್ವಾಸದಿಂದ ಜೊತೆಗಿದ್ದಾಗ. ಆದರೆ ಅದಿತಿ ಅವರ ಇತ್ತೀಚೆಗೆ ನೋಡ್ತಾ ಇದ್ದೇನೆ, ಇದು ಬರ್ತಾ ಇದೆ 100%. ಹೌದು, ಬರ್ತಿದೆ. ಎಲ್ಲ ಹುಡುಗರು ಸುಮಾರು ಬದಲಾಗ್ತಾ ಇದ್ದಾರೆ. ಹುಡುಗರು ಅಂದ್ರೆ ಎಲ್ಲರ ಆಸೆ ಆಕಾಂಕ್ಷೆಗಳಿಗೆ ಅವರು ಕೂಡ ತಲೆಬಾಗ್ತಿದ್ದಾರೆ, ಜೊತೆ ಆಗ್ತಿದ್ದಾರೆ. ಈ ಒಂದು ಬದಲಾವಣೆ ನನಗೂ ಕೂಡ ಪರ್ಸ್ನಲಿ ತುಂಬಾ ಖುಷಿ ಕೊಟ್ಟಿದೆ. ಇನ್ನೂ ಹೆಚ್ಚೆಚ್ಚು ಬದಲಾಗಬೇಕು, ಇನ್ನೂ ಉತ್ತಮವಾದ ಸಮಾಜ ಕಟ್ಟೋ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಖಂಡಿತ. ಮ್ಯಾಮ್, ಎಲ್ಲದನ್ನೂ ನೀವು ಸಂತೋಷವಾಗಿ ಖುಷಿಯಾಗಿ ಇಷ್ಟು ಕಾನ್ಫಿಡೆಂಟಾಗಿ ಮಾತಾಡ್ತೀರಾ. ಬಟ್ ದೇರ್ ವಿಲ್ ಡೆಫಿನೆಟ್ಲಿ ಬಿ ಸಮ್ ಟೈಮ್ಸ್ ವೇರ್ ಯು ಫೀಲ್ ಲೈಕ್ ಲೋ, ಅಥವಾ ಕಾನ್ಫಿಡೆನ್ಸ್ ಸ್ವಲ್ಪ ಕಡಿಮೆ ಆಗಿರುವಂಥದ್ದು, ಅಥವಾ ಏನೋ ಒಂಥರ ನಿಮಗೆ ಕಂಪ್ಯಾರಿಸನ್ ಅನ್ನುವಂಥದ್ದು, ಈ ಥರದ ವಿಷಯಗಳು ಬಂದಿರುತ್ತೆ. ಬಂದಿದೆನಾ ಅಥವಾ ಬಂದಿದ್ರೆ ಅದನ್ನು ಹೇಗೆ ನಿಭಾಯಿಸಿದ್ದೀರಾ ಅಂತ ಮ್ಯಾಮ್? ಒಂದು ಅಂತಂತಂದರೆ ನಾನು ಯಾವುದನ್ನು ಅಂದರೆ ಈಗ ಒಂದು ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ, ಒಂದು ಉದಾಹರಣೆಗೆ ಹೇಳ್ತೀನಿ.
ಪಾಕಿಸ್ತಾನಿಂದ ನಾನು ಅಂದರೆ ಪಾಕಿಸ್ತಾನ್ ಏಷ್ಯನ್ ಬ್ಲೈಂಡ್ ಯೂನಿಯನ್ ಕಾನ್ಫರೆನ್ಸ್ಗೆ ಹೊರಟಿದ್ದೆ. ಅದು ಡೆಲ್ಲಿಯಿಂದ ಫೋನ್ ಬಂತು. 2 ನಿಮಿಷನೂ ಯೋಚನೆ ಮಾಡ್ದಲ್ಲೇ ಹೋಗ್ತೀನಿ ಅಂದೆ. ಯಾರೂ ಹೋಗ್ತಿರ್ಲಿಲ್ಲ. ಹಾಗಾಗಿ ನಾನು ಡೆಲ್ಲಿಗೆ ಒಬ್ಬಳೇ ಹೋಗಬೇಕಾಗಿತ್ತು. ಅಲ್ಲಿಂದ ವೀಸಾ ತೊಗೊಂಡು ಲಾಹೋರ್ಗೆ ಹೋಗಿ ಅಲ್ಲೆಲ್ಲ ಸಹಾಯ ಮಾಡಿ ಅವ್ರಿಗೆಲ್ಲ. ಕೆಲವ್ರಿಗೆ ಹಿಂದಿ ಬರಲ್ಲ, ಕೆಲವ್ರಿಗೆ ಇಂಗ್ಲೀಷ್ ಬರಲ್ಲ. ರಿಪೋರ್ಟ್ಸ್ ಎಲ್ಲ ಮಾಡಬೇಕಿತ್ತು. 4-5 ದಿವಸ ನನಗೆ ಟೈಮು. ವ್ಯಾಲಿಡಿಟ್ರಿ ಆಗ್ತಿದ್ದಂಗೆ ಭಯಕ್ಕೆ, ಅಂದರೆ ಅಲ್ಲಿ ನೇಪಾಲ್ನವ್ರಿಗೆ ಕೆಲವು ದೇಶಗಳಿಗೆ ಥ್ರೆಟ್ ಇತ್ತು, ಲೈಫ್ ಥ್ರೆಟ್ ಇತ್ತು. ರಾತ್ರಿ ಪಾಪ ಬಸ್ ಮಾಡ್ಕೊಂಡು ಹೋಗಿ ನಮ್ಮನ್ನೆಲ್ಲ ತೋರಿಸಿ, ದೇಶ ಎಲ್ಲ ತೋರಿಸಿ, ಪಬ್ಲಿಕ್ ಕೆಲವ್ರು ಬಿಡ್ತಿರ್ಲಿಲ್ಲ. ಆ ಮೇಡಮ್ ಬುರ್ಕಾ ಹಾಕ್ಕೊಳ್ಳಲ್ಲ, ಬಿಂದಿ ಇಟ್ಕೊತಾರಂತೆ, ಮಾತಾಡಿಸಿ ಅಂತ. ಅವ್ರು ಇಷ್ಟೇ ಹೇಳ್ತಿದ್ದಿದ್ದು, ಅತಿಥಿ ದೇವೋ ಭವ ಅಂತ ಮಾಡ್ತಿರಲ್ಲ, ನಾವು ಮೆಹಮಾನ್ ನವಾಸಿ ಮಾಡ್ತೀವಿ, ಏನು ಬೇಕಾದ್ರೂ ತಿನ್ನಿ, ಏನು ಬೇಕಾದ್ರೂ ತೊಗೊಳ್ಳಿ, ಅದಕ್ಕೆ ದುಡ್ಡು ತೊಗೊಳ್ಳಲ್ಲ ಅಂತ ತುಂಬ ಗಲಾಟೆ ಮಾಡೋರು. ಸರಿ ಅಂತ ಎಲ್ಲ ಮುಗಿಸಿ ನಾ ಹೊರಟು ಬಂದಾಗ ದುಬೈವರೆಗೂ ಬಂದು ಅಲ್ಲೊಂದು ರಾತ್ರಿ ಸ್ಟೇ ಮಾಡಿ ಅಲ್ಲಿಂದ ಡೆಲ್ಲಿಗೆ ಬಂದೆ. ಅಲ್ಲಿ ಗ್ರೌಂಡ್ ಸ್ಟಾಫ್ ಕರ್ಕೊಂಬರೋವಾಗ ಜನ ಅಳ್ತಾಯಿದ್ರು. ಅಂದರೆ ನಾರ್ಮಲ್ ಪೀಪಲ್ಲೇ, ನನ್ನಿಂದ 40-50 ಜನ ಇದ್ದವರು. ನನಗೆ ಯಾಕೋ ಏನೋ ಸಮ್ ಕೆಲಾಮಿಟಿ ಆಗಿರಬೇಕು, ನ್ಯಾಷನಲ್ ಕೆಲಾಮಿಟಿ ಸಮಥಿಂಗ್ ಅಂತ ಅಂದ್ಕೊಂಡು ಯಾಕೆ ಅವ್ರು ಅಳ್ತಿದ್ದಾರೆ ಅಂತ. ಇಲ್ಲ ಮ್ಯಾಮ್, ನೀವು ಬನ್ನಿ ಕೂತ್ಕೊಳ್ಳಿ, ನಾನು ಇವ್ರ ಮ್ಯಾನೇಜರ್, ನಾ ಒಬ್ಳೆ ಇದ್ದೆ. ನೋಡಿ, ನಾವು ಯಾಕಿದ್ನೆಲ್ಲ ಹೇಳ್ತೀನಿ ಅಂದರೆ, ನಾವೊಬ್ಬರೇ ಎಲ್ಲಾದರೂ ಹೋಗ್ಬಿಟ್ಟು ಒಂದು ಚಿಕ್ಕ ಬ್ಯಾಂಕ್ ಕೆಲಸ ಮಾಡ್ಕೊಂಡು ಬಾ ಅಂದರೆ ಹಿಂಜರಿತೀವಿ. ಅಂಥದ್ರಲ್ಲಿ ಮ್ಯಾಮ್ ಹೋಗಿರೋದು ಪಾಕಿಸ್ತಾನಕ್ಕೆ, ಅದು ಒಬ್ಬರೇ. ಇಟ್ಸ್ ರಿಯಲಿ ಟಫ್ ಆ್ಯಂಡ್ ಪ್ರೌಡ್ ಆಫ್ ಯು ಮ್ಯಾಮ್. ನನ್ನ 2ನೇ ವಿದೇಶದ ಅನುಭವ ಇದು. ಆಮೇಲೆ ನಿಮ್ಮನ್ನು ನಾನು ಮ್ಯಾನೇಜರ್ ಹತ್ರ ಯಾಕೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ. ಮೇಡಮ್ ಎಲ್ಲ ಹೇಳ್ತೀವಿ ಬನ್ನಿ ಅಂತ. ನನ್ನ ಕೈಯಲ್ಲಿ ಪರ್ಸ್ ಇತ್ತು, ಯಾಕೆಂದರೆ 2 ಲಗೇಜ್ ಇಟ್ಕೊಂಡು ನನ್ನನ್ನು ಇಟ್ಕೊಂಡು ಕಷ್ಟ ಆಗುತ್ತೆ ಗ್ರೌಂಡ್ ಸ್ಟಾಫ್ಗೆ, ಅದನ್ನು ತರಿಸ್ಕೊಡು ಅವರು. ಆಮೇಲೆ ಸರಿ ಅಂತ ಪರ್ಸ್ ಇತ್ತು, ಒಂದು ಕೋಟ್ ಇತ್ತು ಕೈಯಲ್ಲಿ. ಏನಾಯಿತು ಅಂತ ಕೇಳಿದೆ. ಏನಿಲ್ಲ ಮ್ಯಾಮ್, ದುಬೈವರೆಗೂ ಬಂದಿದೆ, ಲಗೇಜ್ ಬಂದಿದೆ, ಆಮೇಲೆ ಬಂದಿಲ್ಲ ಮ್ಯಾಮ್, ಈಗ ನಿಮ್ಮ ಹತ್ರ ಏನೂ ಇಲ್ಲ ಅಂತ. ಅದಕ್ಕೆ ಅಳೋದಕ್ಕೇನಕ್ಕೆ ನಾನು 2 ನಿಮಿಷ ಯೋಚನೆ ಮಾಡಂದೆ, ನೆಕ್ಸ್ಟ್ ಆ್ಯಕ್ಷನ್ ಏನಿರುತ್ತೆ ಅಂತ. ಮ್ಯಾಮ್, ನಿಮ್ಮನ್ನು ಬೆಂಗಳೂರಿಗೆ ಕಳಿಸ್ಕೊಡ್ತೀವಿ ಅಂತಂದರು. ಸರಿ, ಯಾವಾಗಿದೆ ಫ್ಲೈಟು ಅಂತ. ಮ್ಯಾಮ್, ಈಗಾಗಲೇ 11-11:30 ಆಗ್ತಾಯಿದೆ, ನಿಮ್ಮನ್ನು ಡೊಮೆಸ್ಟಿಕ್ ಇದಕ್ಕೆ ಕೊಡ್ತೀವಿ, ಅಲ್ಲಿ ಗ್ರೌಂಡ್ ಸ್ಟಾಫ್ ನೋಡ್ಕೊಳ್ತಿರ್ತಾರೆ. ಸಾರಿ ಮ್ಯಾಮ್, ಇವತ್ತು ಎಲ್ಲ ಫ್ಲೈಟ್ಸು ಬ್ಯುಸಿ ಇದೆ, ಡೆಲ್ಲಿಯಿಂದ ಬ್ಯಾಂಗ್ಳೂರ್ಗೆ, ರಾತ್ರಿ 10-10:30 ಫ್ಲೈಟ್ ಇದೆ ಅಂತ. ಓಕೆ ಅಂತ ಒಪ್ಕೊಂಡೆ. ಅವ್ರಿಗೆ ಆಶ್ಚರ್ಯ, ಮ್ಯಾಮ್ ನಿಮ್ಗೇನು ಅನ್ಸಲ್ವಾ, ನಿಮಗೆ ವೈಮಿ ನನಗೆ ಯಾಕೆ ಅನ್ನೋ ಕ್ಯಾಟಗರಿನೇ ಅಲ್ಲ ನೀವು. ವೈಮಿ ಅಥವಾ ನೆಕ್ಸ್ಟ್ ಏನು ಮಾಡೋದು, ವಾಟ್ ನೆಕ್ಸ್ಟ್ ಅಂತ. ಹಾಂ, ನನಗೆ ಏನು ಅಂತಂದರೆ, ನನ್ನ ಹೊಸ ಡ್ರೆಸ್ಸಸ್ಸು ಮತ್ತು ಕ್ಯಾಮ್ರಾ, ಒಂದಷ್ಟು ನನ್ನ ಬ್ರೈಲ್ ಎಕ್ವಿಪ್ಮೆಂಟ್ಸ್ ಎಲ್ಲ ಅದರೊಳಗಿತ್ತು. ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ಏನಾರ ಮಾಡಿ ನನ್ನ ಫ್ರೆಂಡ್ಸ್ಗೋ ಏನೋ ಆಮೇಲೆ ಯೋಚನೆ ಮಾಡೋಣ, ಅಬ್ರಾಡಿಂದ ತರಿಸ್ಕೋಬೇಕಿತ್ತು ಕೆಲವನ್ನ, ಆಮೇಲೆ ನೋಡ್ಕೊಳ್ಳೋಣ. ಬಟ್ ಇಮಿಡಿಯೇಟ್ ಏನು ಬೇಕು ಅಂತಂದರೆ, ಐ ಹ್ಯಾವ್ ಕಮ್ ಬ್ಯಾಕ್ ಸೇಫ್ ಅಲ್ವಾ ಪಾಕಿಸ್ತಾನಿಂದ, ಅದು ನನಗೆ ಪಾಸಿಟಿವ್, ಇನ್ನೇನು ಬೇಕಾಗಿರಲಿಲ್ಲ ನನ್ನ ಹತ್ರ. ಆಮೇಲೆ ನಾನು ಬಂದು ಅಲ್ಲಿಂದ ಡೊಮೆಸ್ಟಿಕ್ ಏರ್ಪೋರ್ಟಿಂದ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದೆ, ಈ ಥರ ಆಗಿದೆ, ಏನೂ ವರಿ ಮಾಡಬೇಡಿ, ಏನಾರು ಆಮೇಲೆ ಲೈಕ್ ಸಮಥಿಂಗ್ ಟು ಐಡೆಂಟಿಫೈ ಮೀ, ಅದನ್ನು ನೀವು ಗ್ರೌಂಡ್ ಸ್ಟಾಫಿಗೆ ಕೊಡಿ, ನನ್ನ ಬಳಿ ಏನೂ ಇಲ್ಲ, ನಾನು ಪರ್ಸ್ ಬಿಟ್ಟರೆ, ಅದರಲ್ಲಿ ಕ್ಯಾಶ್ ಕೂಡ ಇಲ್ಲ, ನಾನು ಸತ್ಯ ಹೇಳ್ತಾ ಇದ್ದೀನಿ, ಎಲ್ಲ ಲಗೇಜಲ್ಲಿದೆ, ಸೊ ಅದು ತನ್ನಿ ಅಂತ. ಎಷ್ಟು ನಮ್ಮ ಮನೆಯವರು ಇದು ಅಂತಂದರೆ, ಏರ್ಪೋರ್ಟಲ್ಲಿ ಇವರು ಏರ್ ಸ್ಟಾಫ್ಗೆಲ್ಲ ಗಲಾಟೆ ಮಾಡ್ಕೊಂಬಿಟ್ಟು ಏರೋಪ್ಲೇನ್ ಹತ್ರ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ದೇರ್ ಇಸ್ ಎ ಕಾಲ್ ಫಾರ್ ಸಂಗೀತ, ಅವರನ್ನು ನಂದಿನ ಡಾಕ್ಟ್ರೇಟ್ ಆಗಿರಲಿಲ್ಲ, ಸಬ್ಮಿಷನ್ಸ್ ಆಗಿರ್ತಿದ್ರು, ಅವರನ್ನು ಫಸ್ಟ್ ಕೆಳಗಡೆ ಇಳಿಸಿ ಅಂತ. ಒಳಗಡೆ ಇರೋ ಸ್ಟಾಫಿಗೆ ಟೆನ್ಷನ್ನು, ಸಂಗೀತ ಮೇಡಮ್ ಇಲ್ಲಿ ಆರಾಮಾಗಿದ್ದಾರೆ, ಅದು ಯಾರು ಅದು ಹಿಂಗೆ ಗಲಾಟೆ ಮಾಡೋದು ಅಂತ. ಆಮೇಲೆ ಇಳಿದು ಬಂದೆ. ಆಮೇಲೆ ನೋಡಿ 12 ಡೇಸ್ ಆದಮೇಲೆ ಖಂಡಿತ ಬಂತು. ಎಲ್ಲ ರೇಗ್ಸವರು, ನೀನೇನೋ ಬಂದೆ, ನಿನ್ನ ಲಗೇಜ್ ಹೊಟ್ಟೋಗ್ಬಿಡ್ತಲ್ಲ, ಪಾಕಿಸ್ತಾನದಲ್ಲಿ ಉಳ್ಕೊಂಬಿಡ್ತಾ. ಅವಾಗ ಗೊತ್ತಿರಲಿಲ್ಲ ದುಬೈಯಲ್ಲಿ ಇಲ್ದಿದೆ ಅಂತ. ನನಗೇನು ಖುಷಿ ಅಂದರೆ, ನಮ್ಮ ತಂದೆಗೆ ಎಲ್ಲ ಡ್ರೆಸ್ಸಸ್ ಹೋಯ್ತಲ್ಲ ಅಪ್ಪಾಜಿ, ನಾನು ಚೆನ್ನಾಗಿ ಕೊಡಿಸಿ ಅಂತ. ಅದಕ್ಕೆ ಲಾಟ್ರಿ ಅಯ್ಯಯ್ಯೋ ಅನ್ನೋರು ನಮ್ಮ ತಂದೆ ಮಾಡಿರೋದು ಯಾರೋ ನಾನಾ ಅದಕ್ಕೆ ಅಂತ. ಅಂದರೆ ಆ ಕ್ಷಣಕ್ಕೆ ನಾನು ಕುಗ್ಗೋದಿಲ್ಲ. ಅದಿದೆ ಅವರೇ, ನಂದೇನು ಅಂದರೆ, ಆಯಿತಾ ಇದು ಪ್ರಾಬ್ಲಮ್ ಬಂತಾ, ಒಂದು 2 ಮಿನಿಟ್ಸ್ ಹತ್ತರೆ ಅಥವಾ ನೆಗೆಟಿವ್ ಹೋದರೆ ದಸ್ ನಥಿಂಗ್. ಆ ಕ್ಷಣಕ್ಕೆ ಏನು ಆ್ಯಕ್ಷನ್ ಬೇಕು, ಆಮೇಲೆ ನಿಧಾನ ಕೂತ್ಕೊಂಡು ಹೌ ಟು ರಿಪೇರ್ ಇಟ್. ಮೇ ಬಿ ಒಂದು ರಾಶಿ ಅಂದರೆ ಸ್ವಲ್ಪ ದುಡ್ಡು ಖರ್ಚಾಗುತ್ತೆ ಅಬ್ರಾಡಿಂದ ಸಾಮಾನು ತರ್ಸೋಕ್ಕೆ. ಇನ್ನು ಡ್ರೆಸ್ಸಸ್ ನಿಮ್ಗೆ ಬೇಜಾರು ದುಃಖ ಆಗದೇ ಇಲ್ವಾ ಮ್ಯಾಮ್? ನಿಮ್ಗೆ ನಿಜ
ಅದು ಚಿಕ್ಕ ವಯಸ್ಸಿಂದನೂ ಹೀಗೇ ಆಡೋದೆ, ಹಗಲೂ ಹೀಗೆ ಆಡೋದೆ, ರಾತ್ರಿನೂ ಹೀಗೆ ಆಡೋದೆ. ಆಗಲ್ಲ ಅಂತ ಏನಿಲ್ಲ. ರಾತ್ರಿ ಯಾವಾಗಲಾರು ಕೂತಾಗ ಏನೋ ಅವತ್ತು ಬೆಳಗ್ಗೆಯಿಂದ ಏನಾಯಿತು ಅಂತ ಚೆಕ್ ಮಾಡ್ಕೊಳ್ಳೋವಾಗ ಗೊತ್ತಾಗತ್ತೆ, ಇಲ್ಲೇನೋ ಪ್ರಾಬ್ಲಮ್ ಆಗಿದೆ, ನಾನು ರೆಕ್ಟಿಫೈ ಮಾಡಬೇಕು, ಇಲ್ಲೇನೋ ಆಯಿತು ಅಂತ. ಆವಾಗ ನಾನು ಕೆಲವು ಟೆಕ್ನಿಕ್ಸ್ ಇರುತ್ತೆ. ಟೆಕ್ನಿಕ್ಸ್ ಅಂತಂದರೆ ಗೋಡೆ ಹತ್ರ ಮಾತಾಡೋದು, ತೆಂಗಿನ ಮರದ ಹತ್ರ ಮಾತಾಡೋದು, ಅಥವಾ ಸಮಥಿಂಗ್ ಯು ರಿಮೆಂಬರ್ ಸಮ್ ಗಾಡ್ ಆಫ್ ಯೋರ್ಸ್ ಆ್ಯಂಡ್ ಶೇರ್ ಇಟ್. ಆಮೇಲೆ ನಾವೇ ನಮ್ಮನ್ನು ಬ್ಯಾಕಪ್ ಮಾಡ್ಕೋಬೇಕು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈಗ ಬೆಳಿಗ್ಗೆ ನೀವು ತಿಂಡಿ ಮಾಡಿರ್ತೀರ ಹೆಣ್ಮಕ್ಳು, ಅಂದರೆ ನಮ್ಮ ತಾಯಂದ್ರಾಗಲಿ ಅಥವಾ ಮತ್ತಿನ್ನೊಬ್ಬರು, ಯಾರು ಒಬ್ಬರು ಇವತ್ತು ಯಾರು ತಿಂಡಿ ಮಾಡಿದ್ದು ಅಂತಂದರೆ, ಯಾಕೆ ಅದರಲ್ಲಿ ಉಪ್ಪು ಕಮ್ಮಿ ಇದೆಯಾ, ಈ ಥರನೇ ಕೇಳ್ತೀವಿ ನೋಡಿ. ಇಲ್ಲ ನಾನೇ ಮಾಡಿದ್ದು ಅಂತ ಓಪನ್ ಆಗಿ ಹೇಳಬೇಕಲ್ವಾ. ಸೊ ನಾನು ಯಾವಾಗಲೂ ಆ ಥರ ಯೋಚನೆ ಮಾಡ್ತಿರ್ತೇನೆ. ನಾನು ನಂದೇನಾದ್ರು ಮಿಸ್ಟೇಕ್ ಇದ್ದರೆ ಆಯಿತು, ನಾನು ರಿಪೀಟ್ ಮಾಡಲ್ಲ ಅಂತ ಹೇಳ್ತೇನೆ. ಬಟ್ ನಾನು ಯಾವಾಗಲೂ ಹೇಳೋದು ಹೆಣ್ಮಕ್ಳಿಗೆ, ತಾಯಂದ್ರಿಗಾಗಲಿ ಅಥವಾ ಇನ್ಯಾರು, ಅದು ಪುರುಷರೇ ಇರ್ಬೋದು, ಅದಕ್ಕೇನಂತೆ, ನಾವೇ ನಮ್ಮ ಬೆನ್ನಿನಿಂಗೆ ತಟ್ಕೋಬೇಕು. ಗುಡ್ ಸಾಂಗಿ, ದಿಸ್ ಹ್ಯಾಪೆಂಡ್, ಗುಡ್ ಅದಿತಿ ಮ್ಯಾಮ್, ದಿಸ್ ಹ್ಯಾಪೆಂಡ್. ಆ ಥರ ನಾವು ಮಾಡಿಕೊಂಡ್ರೆ ಮಾತ್ರ ಪಾಸಿಟಿವ್ ಆಗಿರ್ತೀವಿ. ಇಲ್ಲ ನಾವೇ ಬೈಕೊಂಡ್ರೆ ನಮ್ಮನ್ನು ಯಾರು ಹೊಗಳ್ತಾರೆ, ನಮ್ಮನ್ನು ಯಾರು ಇಷ್ಟಪಡ್ತಾರೆ. ಸೆಲ್ಫ್ ಲವ್, ಸೆಲ್ಫ್ ಕೇರಿಂಗ್ ಇಸ್ ರಿಯಲಿ ಇಂಪಾರ್ಟೆಂಟ್. ಸಂಗೀತ ಮ್ಯಾಮ್ಗೆ ಐ ಡೋಂಟ್ ನೋ, ನಾನು ಇದು ಕೇಳಬೇಕು ಬೇಡ, ಜಸ್ಟ್ ನನಗೆ ಯುವರ್ ಪರ್ಸ್ನಾಲಿಟಿ ಈಸ್ ಸೋ ಬ್ಯೂಟಿಫುಲ್. ಒಂಥರ ನನಗೆ ಸಿನಿಮಾದಲ್ಲಿ ಈ ಹೀರೋಯಿನ್ಗಳ ಪರ್ಸ್ನಾಲಿಟಿ ತೋರಿಸ್ತಾರೆ ಗೊತ್ತಾ, ಸೋ ಗುಡ್, ಸೋ ಹ್ಯಾಪಿ, ಸೋ ಲೈವ್ಲಿ, ಸೋ ಒಂಥರ ಮುದ್ದು ಅಂತ ಹಂಗೆ ಕೇಳ್ತಿರೋದು. ಹೀರೋ ಏನಾದರೂ ನಿಮಗೆ ಸಿಕ್ಕಿದಾರ ರಿಯಲ್ ಲೈಫಲ್ಲಿ? ಅದು ಏನಾಗೋಯ್ತು ಅಂತಂದರೆ, ರಿಸರ್ಚಿಗೆ ಹೋಗ್ಬಿಟ್ಟೆ ನಾನು. ಅಂದರೆ ಚಿಕ್ಕ ಮಗುವಿಂದನೂ ನನಗೆ ಈ ಪಾಪ ಹೆಣ್ಮಕ್ಳು ಬೀದಿನಲ್ಲಿ ಭಿಕ್ಷೆ ಬೇಡೋದು ಈ ಥರ ಎಲ್ಲ, ಅವ್ರಿಗೆ ಯಾರೂ ಇಲ್ವಾ ಅಂತ ನಮ್ಮ ತಂದೆಗೆ ತಾಯಿಗೆ ಹೇಳಿ ಕರ್ಕೊಂಡೋಗ್ಬಿಡೋಣ ಮನೆಗೆ ಅಂತ ಕೂತ್ಕೊತಿದ್ದೆ. ಇಲ್ಲಪ್ಪ ಓದಿಸ್ತೀವಿ, ಓದಿಸಾದ್ಮೇಲೆ 3 ಮಕ್ಕಳು ನೀವು ಎಷ್ಟು ಜನನ ಬೇಕಾದ್ರೂ ಸಾಕಿ ಅಂದರು. ಅದು ನಿಜ ಆಗೋಯ್ತು. ನಮ್ಮ ತಂದೆ ತಾಯಿ ಹೇಳಿದ್ದು, ನಾವು ಎಷ್ಟು ಜನನ ಸಾಕಿದ್ರು ಅವ್ರು ಏನೂ ಅನ್ನೋದಿಲ್ಲ. ಇದು ರಿಸರ್ಚ್ಗೆ ನಾನು ಇಳಿದೆ. ಆ ಪ್ರೈಮ್ ಟೈಮ್ ಲೈಫಲ್ಲಿ ಸೆಟ್ಲಾಗೋದಕ್ಕಿಂತ ನನಗೆ ಏನಾದ್ರು ಸಾಧಿಸ್ಬೇಕು ಅಂತ ಒಳಗಡೆಯಿಂದ ತುಡ್ತಾ ಇತ್ತು. ಹ್ಯಾವ್ ಟು ಡೂ ಸಮಥಿಂಗ್ ಇನ್ ಲೈಫ್. ಇಲ್ಲ IAS ಮಾಡಬೇಕಿತ್ತು. ಇಟ್ ವಾಸ್ IAS ಆಫೀಸರ್ ಆರ್ ಡಾಕ್ಟ್ರೇಟ್. IAS ಮಾಡೋದಕ್ಕೆ ಆವಾಗ ಗೌರ್ಮೆಂಟಲ್ಲಿ ಇದಿತ್ತು, ಕೋರ್ಟಲ್ಲಿ ಸ್ಟೇ ಆರ್ಡರ್ ಬಂದುಬಿಟ್ಟಿತ್ತು. ಅವ್ರಿಗೆ ಕೊಡಬಾರ್ದು, ಮಿಸ್ಯೂಸ್ ಆಗುತ್ತೆ ಪವರ್ ಅಂತ. ನನ್ನ ಫ್ರೆಂಡ್ ಮಾಡ್ಕೊಂಬಿಟ್ರು ಆ ಕಾಲದಲ್ಲಿ. ಡಿಗ್ರಿ ಮುಗಿಸಿ ನಂದು MA ಮುಗಿಸೋಷ್ಟೊತ್ತಿಗೆ ಆಕೆ IAS ಆದರು. ನನಗೆ MA ಆದ ತಕ್ಷಣ ನಾನು ಈ ಇಂಟರ್ವ್ಯೂಸ್ ಮಾಡಿದಾಗ ಅವ್ರಿಗೆಲ್ಲ ಡಾಕ್ಟ್ರೇಟ್ ಇದೆ, ನಾನು ಡಾಕ್ಟ್ರೇಟ್ ಮಾಡ್ತೀನಿ ಅಂತ. ಈ ಟೈಮಲ್ಲಿ ನಂದು ವ್ಯಾಲ್ಯೂಬಲ್ ಟೈಮು ರಿಸರ್ಚ್ಗೆ ಮತ್ತು ನನ್ನ ಅಚೀವ್ಮೆಂಟ್ಗೆ ಹೋಯ್ತು. ನಾನು ಆಚೆ ಬರೋಷ್ಟೊತ್ತಿಗೆ ನನ್ನ ಅಕ್ಕಂಗೆ ಒಂದು ಮಗಳು, ನನ್ನ ತಂಗಿಗೆ ಒಂದು ಮಗ ಬಂದಿದ್ದ. ಸೊ ಆ 2 ಮಕ್ಕಳು ಆಟ ಪಾಠ ನೋಡೋಷ್ಟೊತ್ತಿಗೆ ನನ್ನ ಚೈಲ್ಡ್ಹುಡ್ಡೆಲ್ಲ ನನಗೆ ಬರ್ತೇ ಹೋಯಿತು. ಮತ್ತು ಇನ್ನೊಂದು ಆದಿತ್ಯ ಅವರ ಫ್ರ್ಯಾಂಕಾಗಿ ಹೇಳ್ತೀನಿ, ಈ ಥಾಟು ಬಂದೇ ಇರಲಿಲ್ಲ ಲೈಫಲ್ಲಿ. ಯಾಕೆ ಅಂತಂದರೆ ಎಲ್ಲ ಅಬ್ದುಲ್ ಕಲಾಂ ಜಿ ನನ್ನ ಗುರು. ಆ್ಯಕ್ಚುಲಿ ನೀವು ಅಬ್ದುಲ್ ಕಲಾಂ ಅವ್ರನ್ನ ಭೇಟಿ ಆಗ್ತೀರಾ, ಗವರ್ನರ್ನ ಭೇಟಿ ಆಗ್ತೀರಾ, ಆ್ಯಂಡ್ ನಮ್ಮ ಇಂಗ್ಲೆಂಡ್ ರಾಣಿಯವ್ರನ್ನ ಭೇಟಿ ಆಗ್ತೀರಾ. ಇದ್ರ ಮಧ್ಯೆ ನಿಮಗೆ ಸುಮಾರು ನ್ಯಾಷನಲ್ ಅವಾರ್ಡ್ ಬರುತ್ತೆ, ಸ್ಟೇಟ್ ಅವಾರ್ಡ್ ಬರುತ್ತೆ, ಕೆಂಪೇಗೌಡ ಪ್ರಶಸ್ತಿ ಬರುತ್ತೆ. ಅಂದರೆ ನಿಮ್ಮದು ಲಿಸ್ಟ್ ನಾನು ಹೇಳ್ತಾ ಹೋದರೆ ಇಟ್ ಇಸ್ ಸೋ ಮಚ್. ನನಗೆ ಅಪ್ಪ ನಿಮ್ಮ ಬಗ್ಗೆ ತಿಳ್ಕೊಬೇಕಾದ್ರೆ ಅನ್ನಿಸ್ತು, ಯಪ್ಪ ಇಷ್ಟೊಂದು ನಂಗೆ ನೆನ್ಪಿಟ್ಕೊಳ್ಳೋದಕ್ಕೆ ಕಷ್ಟ. ಆ್ಯಕ್ಚುಲಿ ಅಷ್ಟೊಂದು ವಿಷಯಗಳಿದೆ. ಆ್ಯಂಡ್ ಬುಕ್ಕುಗಳನ್ನು ಬರೆದಿರುವಂಥದ್ದು, ಇಟ್ಸ್ ಸೋ ಗುಡ್. ಯು ಹ್ಯಾವ್ ಡನ್ ಸೋ ಮಚ್ ಸಂಗೀತ ಮ್ಯಾಮ್. ಅದು ಮಂಗಳಾ ಮೇಡಮ್ ಆಗಲಿ ಅಥವಾ H. ನರಸಿಂಹಯ್ಯ ಸರ್ ಆಗಲಿ ಅಥವಾ ಮತ್ತೊಬ್ಬರು ನೋಡಿದವರೆಲ್ಲ ಸಿಂಗಲ್ ಪರ್ಸನ್ಸೇ. ಮತ್ತು ಫುಲ್ಲು ಅವ್ರ ಜೀವನ ಏನಿದೆ ಅದಷ್ಟು ಸಮಾಜಕ್ಕಾಗಿ ಡೆಡಿಕೇಟ್ ಮಾಡಿದಂಥವ್ರು. ಸೊ ಹಾಗಾಗಿ ಆ ಕಡೆ ಯೋಚನೆನೇ ಬರಲಿಲ್ಲ. ಮತ್ತು ಒಂಥರ ಅನಿಸುತ್ತೆ ಅಲ್ವಾ, ಈಗ ಯಾವ್ದಾದ್ರು ಮದುವೆಗೆ ಹೋದರೆ ಹುಡುಗಿರಿಗೆ ನಾವು ಚೆನ್ನಾಗಿ ರೆಡಿಯಾಗಿ ಹೋಗಬೇಕು, ನಾವು ಚೆನ್ನಾಗಿ ಮೇಕಪ್ ಮಾಡಬೇಕು. ನಿಮ್ಗೆ ಅದು ಇಷ್ಟ ಅಲ್ವಾ, ರೆಡಿ ಆಗೋದು, ಚಂದವಾಗಿ ಡ್ರೆಸ್ ಹಾಕೋದು. ಆದರೆ ಈ ಥಾಟೇ ಬರಲಿಲ್ಲ. ಯಾಕೆ ಅಂತಂದರೆ ಆ ಕರುಣೆ ಅನ್ನೋದು, ಅಂದರೆ ಕರುಣೆ ಅಂತಂದರೆ ಅದು ರಸ ಅಷ್ಟೇ. ಯಾರಿಗಾರು ಸಹಾಯ ಮಾಡೋದು. ಈಗಲೂ ಅಷ್ಟೇ, ನಾನು ಯಾವ್ದಾದ್ರು ಫಂಕ್ಷನ್ಗೆ ಹೋದರೆ ಇಮಿಡಿಯೇಟಾಗಿ ಓಡಿ ಬರ್ತಿರ್ತಾರೆ ನನ್ನಿಂದ, ನನಗೆ ಈ ಪ್ರಾಬ್ಲಮ್ ಇದೆ, ನನಗೆ ಸೊಲ್ಯೂಷನ್ ಬೇಕು. ಅವರು ಕರ್ಕೊಂಡು ಹೋದ್ರು, ಕೈ ಬಿಡಿಸ್ಕೊಂಡ್ರು ಯಾರು ಅಂತಂದರೆ ಎಲ್ಲರಿಗೂ 2 ನಿಮಿಷ ಮಾತಾಡಿದ್ರೆ ಅದಕ್ಕೆ ಸೊಲ್ಯೂಷನ್ ಸಿಗತ್ತೆ ಅಂತ. ಇಲ್ಲಾಂದ್ರೆ ಏನು ಮಾಡ್ತಾರೆ, ಯಾವ್ದಾದ್ರು ಫಂಕ್ಷನಲ್ಲಿ ಒಂದು ಮೂಲೆಗೆ ಒಂದು ಕುರ್ಚಿ ಹಾಕೊಂಬಿಟ್ಟು ಸುತ್ತ ಕುರ್ಚಿ ಇಟ್ಕೊಂಬಿಟ್ಟು ಕೂತ್ಕೊಂಡ್ಬಿಡ್ತಾರೆ. ಅವಾಗ ಯಾರೂ ಹತ್ರ ಬರಲ್ಲ. ಅವ್ರ ಇಶ್ಯೂನ ಹೇಳ್ಕೊಳ್ತಾರೆ, ಅದಕ್ಕೆ ಸೊಲ್ಯೂಷನ್ ಕೊಡು. ಇದು ಈಗಲಿಂದ ಅಲ್ಲ,
ನಾನು ಚಿಕ್ಕ ಮಗು ಇದ್ದಾಗಲಿಂದನೂ ನಡೆಯುತ್ತೆ. ಸೊ ಹಾಗಾಗಿ ನನಗೆ ಹೀರೋ ಅಥವಾ ಯಾರು ಬಂದು ನನ್ನನ್ನು ಸಿನಿಮಾಗಳು ನೋಡ್ತೀರಾ ಸಂಗೀತ ಮ್ಯಾಮ್? ಹಾಂ, ಖಂಡಿತ ನೋಡ್ತೀನಿ. ನನಗೆ ಸ್ವಲ್ಪ ಈ ಗೋಸ್ಟ್ ಫಿಲಮ್ ಇಷ್ಟ, ಹಾಂಟೆಡ್. ಸೂಪರ್, ನಂಗೂ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇತ್ತೀಚೆಗೆ ಯಾಕೋ ನೋಡಕ್ ಒಂಥರ ಭಯ, ಸಡನ್ ಆಗಿ ನಾನೇನಾ ಯಾಕೆ ಹಿಂಗಾಗಿದ್ದೀನಿ ಅಂತ. ಇಲ್ಲ, ಹಾಂಟೆಡ್ ಇಷ್ಟ. ಮತ್ತೆ ಡಿಟೆಕ್ಟಿವ್ ತುಂಬಾ ಇಷ್ಟ. ಶರ್ಲಾಕ್ ಹೋಮ್ಸ್ ಓದ್ತಾ ಇದ್ವಿ ಚಿಕ್ಕವರಿದ್ದಾಗ. ಮನೆಯವರೆಲ್ಲ ಶರ್ಲಾಕ್ ಹೋಮ್ಸ್ ಓದೋದು. ನನಗೆ ಡಿಟೆಕ್ಟಿವ್ ನೋಡ್ತೀನಿ, CID ಆ ಥರ ಸೀರಿಯಲ್ಗಳು, ಫಿಲಮ್ಸ್ ನೋಡ್ತೀನಿ. ಇಲ್ಲದೆ ಇದ್ರೆ ಇದು ಹಾರರ್ ನೋಡ್ತೀನಿ, ಅಂದರೆ ಇಷ್ಟಪಟ್ಟು ನೋಡ್ತೀನಿ, ಟೈಮ್ ಸಿಕ್ಕರೆ ನೋಡ್ತೀನಿ. ನನ್ನ ಸಿನಿಮಾಗಳಾದ್ರೂ ನೋಡಿದ್ದೀರಾ? ನಿಮ್ಮದು ನಾನು ಓಲ್ಡ್ ಮಾಂಕ್ ಒಂದು, ಆಮೇಲೆ ಬ್ರಹ್ಮಚಾರಿ ಒಂದು, ಫುಲ್ ಕಾಮಿಡಿ ಒಂದಷ್ಟು. ಅಂದರೆ ನನಗೆ ಟೈಮ್ ಸಿಗೋದು ಕಮ್ಮಿ ಇತ್ತೀಚೆಗೆ. ಬಟ್ ಅದ್ರ ಮಧ್ಯೆ ಯಾವಾಗಲಾರು ಒಂದು ಹಾಫ್ ಆನ್ ಅವರ್ 1 hour ಟೈಮ್ ಸಿಕ್ಕರೆ ಸ್ಟಾರ್ಟಿಂಗ್ ಯಾವತ್ತೋ ನೋಡೋದು, ಮಧ್ಯ ಯಾವತ್ತೋ ನೋಡೋದು, ಎಂಡ್ ಏನೋ ಮಾಡ್ಕೊಂಬಿಡೋದು, ಅದು ಹಂಗೆ ಮಾಡೋದು. ಅಂದರೆ ಫ್ಯಾಂಟಸಿ ಇಷ್ಟ, ಆದರೆ ಲೈಫಲ್ಲಿ ಮಾತ್ರ ಸೀರಿಯಸ್ಸು. ಸಂಗೀತ ಮ್ಯಾಮ್, ಇದು ಬಿಟ್ಟು ಅಂದರೆ ನೀವು ಸುಮಾರು ಸಾಮಾಜಿಕ ಕಳಕಳಿ ಇರುವಂಥ ಕೆಲಸಗಳನ್ನು ಮಾಡ್ತೀರಾ. ಅದ್ರ ಹೊರತಾಗಿ ನಮ್ಮದೇ ಆದಂಥ ಅಭಿರುಚಿಗಳನ್ನು ಬೆಳೆಸ್ಕೊಳ್ಳೋಂಥ ಹವ್ಯಾಸಗಳು ಅಂತ ಇರುತ್ತೆ. ನಿಮಗೆ ಯಾವ ಅಂದರೆ ಹಾಡ್ತೀರಾ ಅಥವಾ ನಿಮ್ಗೆ ಯಾವ ಒಂದು ಹವ್ಯಾಸನ ರೂಢಿಸ್ಕೊಂಡಿದ್ದೀರಾ? ನನಗೆ ಕೌನ್ಸಿಲಿಂಗ್ ಮಾಡಿ ಅದರಿಂದ ಬರೋಂಥ, ಅದು ಪಾಸಿಟಿವ್ ನೆಗೆಟಿವ್ ಯಾವುದೇ ಬರಲಿ, ಅದರಿಂದ ಬರೋಂಥ ಸಮಾಧಾನ ನಿದ್ದೆ ಒಂದು ತಂದುಕೊಡುತ್ತೆ. ಅದಲ್ದಲೇ ಕಾಯಿನ್ಸ್ ಕಲೆಕ್ಷನ್ ಇಟ್ಕೊಂಡಿದ್ದೀನಿ. ವಿದೇಶ ನಮ್ಮ ತಂದೆ ತಾಯಿ ಒಂದು 36 ದೇಶಕ್ಕೆ ಹೋಗಿದ್ದಾರೆ. ಮತ್ತು ಹೋದವ್ರನ್ನೆಲ್ಲ ಕೇಳ್ತಿರ್ತೀನಿ, ಹೋಗೋಕ್ಕಿಂತ ಮುಂಚೆನೇ ಕೇಳ್ತೀನಿ, ಪ್ಲೀಸ್ ಅಲ್ಲಿಂದ ಒಂದು ಕಾಯಿನ್ ತಂದುಕೊಡಿ ನನಗೆ ಅಂತ. ಸುಮಾರು ಕಾಯಿನ್ ಕಲೆಕ್ಷನ್ಸ್ ಇದೆ. ಅದಲ್ದಲೇ ನನಗೆ ನೀವು ಆವಾಗಲೇ ಕೇಳಿದ್ರಿ, ಇದೊಂದು ನನ್ನ ಸೀಕ್ರೆಟ್ ಏನು ಅಂತಂದರೆ, ನನಗೆ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದಾಗ ಅಥವಾ ನನಗೆ ಒಂಚೂರು ಫ್ರೀ ಟೈಮ್ ಅಂತ ಸಿಕ್ಕಿದಾಗ, ಖುಷಿ ಆದಾಗಲೂ ಅಷ್ಟೇ, ಡೌನ್ ಆದಾಗಲೂ ಅಷ್ಟೇ, ಇರೋದು ಒಂದೇ ಏನು ಅಂತಂದರೆ ಕಿಶೋರ್ ಕುಮಾರ್ ಸಾಂಗ್ಸ್ನ, ಖುಷಿಯಾಗಿರೋ ಅಂಥ ಸಾಂಗ್ಸ್ನ ಹಾಕ್ಕೊಂಡೇ ಇರ್ತೀನಿ. ನೋಡಿ, ಅಲ್ಲೂ ಬ್ಯಾತ ಸಾಂಗ್ ಕೇಳಲ್ಲ ಇಲ್ಲ ಅಂದರೆ ಅದರಲ್ಲಿ ಲೈಫಿನ ತತ್ವ ಏನಾರು ಇರಬೇಕು ಅಂಥದ್ದನ್ನು ಕೇಳಿಸ್ಕೊಳ್ತಾ ಇರ್ತೇನೆ. ಅಣ್ಣವ್ರದ್ದು ಬಾನಿಗೊಂದು ಎಲ್ಲೆ ಎಲ್ಲಿದೆ, ಆಮೇಲೆ ಅರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರ್ಯಾದೆ. ಬಾನೆಗೊಂದು ಎಲ್ಲೆಲ್ಲಿದೆ, 1-2 ಸಾಲ ಹೇಳೋಣ ನಾನು ನೀವು? ಖಂಡಿತ. ರೆಡಿ, 1 2 3 ಗೋ. ಬಾನೆಗೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು ನಿಧಾನಿಸು. ಅದು ಡಿಟೆಕ್ಟಿವ್ ಮೂವಿನೇ ಮತ್ತೆ. ಹೌದು, ಅದು ಇಂಥ ಮಜಾ ಅಲ್ವಾ ಪ್ರೇಮದ ಕಾಣಿಕೆ ಸಿನಿಮಾ. ನಾನು ಎಷ್ಟು ಸಲ ನೋಡ್ದಿನೋ ಗೊತ್ತಿಲ್ಲ ಸಂಗೀತ ಮ್ಯಾಮ್. ಅದು ನೋಡ್ದಂಗೆ ಅಣ್ಣವ್ರ ಮೇಲೆ ಇನ್ನೂ ಲವ್ ಆಗತ್ತೆ ನಂಗಂದ್ರೆ. ಚಂದ ಸಿನಿಮಾ ಅದು ಮ್ಯಾಮ್. ಬದುಕು ಅನ್ನೋದನ್ನ ಈಗಿನ ಯುವಜನತೆಗೆ ನಿಮ್ಮ ಪದಗಳಲ್ಲಿ ಒಂದು ಸಂದೇಶ ಕೊಡಬೇಕು ಅಂದರೆ ಏನು ಹೇಳ್ತೀರಾ? ಬಿಕಾಸ್ ಇರೋದೊಂದು ಲೈಫ್. ಹೌದು, ಒಟ್ಟು ಕುಟುಂಬ ಒಡೆದೋಯ್ತು. ಆವಾಗ ಒಂದು ಸೂರು, ಒಂದು ಊಟಕ್ಕೆ 2ಕ್ಕೆ ಕೊರತೆ ಇರಲಿಲ್ಲ, ಹಣಕಾಸು ಇರ್ತಿರ್ಲಿಲ್ಲ ಜನದ ಹತ್ರ. ಊಟಕ್ಕೆ ಮಾತ್ರ ನಾನು ಸತ್ಯ ಹೇಳ್ತೀನಿ, ಕೂಡು ಕುಟುಂಬದಲ್ಲಿ ಊಟಕ್ಕೆ ಬಟ್ಟೆಗೆ ಅಂದರೆ ಮಿನಿಮಮ್ಗೆ ಏನೂ ತೊಂದರೆ ಇರ್ತಿರ್ಲಿಲ್ಲ. ಕೌನ್ಸಿಲಿಂಗ್ ಅಲ್ಲೇ ಯಾವುದೋ ಅಜ್ಜಿನೋ ತಾತವೋ ಅಥವಾ ಒಂದು ಚಿಕ್ಕಪ್ಪನೋ ಉತ್ತರ ಕೊಟ್ಬಿಟ್ಟಿರೋರು ಎಲ್ಲ ನಡೆದ್ಬಿಡ್ತಿತ್ತು. ಈಗ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿದೆ, ಹೇಳ್ಕೊಳಕ್ಕೆ ಯಾರೂ ಇಲ್ಲ. ಒಂದೊಂದು ಸಿಂಗಲ್ ಕಿಡ್ ಫ್ಯಾಮಿಲಿ ಆಗಿದೆ. ಓವರ್ ಸೆನ್ಸಿಟಿವು. ಬೆಳೆಸೋದು ಕೂಡ ನಾವು ರಾಯಲಿ ಬೆಳೆಸ್ತಾ ಇದ್ದೀವಿ. ಅಂದರೆ ಕಾಮನ್ ಮ್ಯಾನ್ ಹೇಗೆ ಬಸ್ ಹತ್ತುತ್ತಾರೆ, ಇಳಿತಾರೆ, ರೋಡಲ್ಲಿ ಹೇಗೆ ನಮ್ಮ ತರಕಾರಿ ಮಾರೋರು ಎಷ್ಟು ಕಷ್ಟಪಡ್ತಾರೆ, ಸ್ಲಮ್ಮಲ್ಲಿ ಹೇಗೆ ಜನ ನಡೆಸ್ತಾರೆ ಜೀವನ, ಯಾವುದರ ಅರಿವು ಇರಲಿಲ್ಲ ನಮಗೆ. ಅದೇ ಮ್ಯಾಮ್ ಹೇಳ್ತಾರೆ ಗೊತ್ತಾ, ಮನೆ ಕೂಸು ಕೊಳಿತು ಬೀದಿ ಕೂಸು ಬೆಳೀತು ಅಂತಾರೆ. ಹೌದು ಅದಿತಿ ಮ್ಯಾಮ್, ಹೌದು. ನೋಡಿ, ನಾವು ನಾನು ಹೇಳೋದು ಪಾಠ ಎಲ್ಲದೂ ಸರಿ,
ಮುದ್ದು ಸರಿ, ಕಳಿಸೋದು ಸರಿ, ಆದರೆ ಅದ್ರ ಜೊತೆಗೆ ಮಧ್ಯದಲ್ಲಿ ನಮ್ಮ ಮಕ್ಕಳು ಹುಟ್ಟುಹಬ್ಬನ ಆರ್ಫನೇಜಲ್ಲಿ ಮಾಡೋದು, ಓಲ್ಡ್ ಏಜ್ ಹೋಮಿಗೆ ಕರ್ಕೊಂಡೋಗಿ ಒಂದೊತ್ತು ಊಟ ಕೊಡಿಸೋದು, ಬೀದಿ ಬದಿ ವ್ಯಾಪಾರಿಗಳಿಗೆ ಯಾವಾಗಲಾರು ಒಂದ್ಸತಿ ಹೋಗಿ ಏನಪ್ಪ ಏನೋ ನಿನಗೆ ಏನು ಕಷ್ಟ, ಏನು ತೊಂದರೆ ಮಾತಾಡ್ಸೋದು, ಕರುಣೆಯಿಂದ. ಅಂದರೆ ಇದು ಸೋಷಿಯಲಿಸಮ್ ನಾನು ಹೇಳೋದು. ಸೋಷಲೈಸ್ ಆಗಿ ಹೋಗಿ ಹಾಯ್ ಅನ್ನಿ, ಗುಡ್ ಮಾರ್ನಿಂಗ್ ಅನ್ನಿ. ನಮ್ಮ ಮನೆ ಬೀದಿ ಕಸ ಗುಡಿಸ್ತಿರ್ತಾರೆ, ಅವ್ರಿಗೆ ಏನಮ್ಮ ಸುಸ್ತಾಗ್ತಿದ್ಯಾ, ಒಂದು ಲೋಟ ನೀರು ತಂದುಕೊಡ್ಲಾ, ಜ್ಯೂಸ್ ತಂದುಕೊಡ್ಲಾ, ಸೆನ್ಸಸ್ಸು ಅಂತ ಬರ್ತಾರೆ. ಅಫ್ಕೋರ್ಸ್ ಅದರಲ್ಲಿ ಮಿಸ್ಯೂಸ್ ಆಗ ಕಳ್ಳರುಗಳು ಇವರೆಲ್ಲ ಬರ್ತಾರೆ. ಅಟ್ಲೀಸ್ಟ್ ಕಿಟಕಿಯಿಂದ ಒಂದು ಲೋಟ ಜ್ಯೂಸ್ ಕೊಡೋದಾ, ನೀರು ಕೊಡೋದಾ. ಅಂದರೆ ನಾವು ಹ್ಯೂಮನ್ ಟಚ್ ಅಂತೀವಲ್ಲ, ಕಮ್ಮಿ ಆಗ್ತಾಯಿದೆ. ಆಮೇಲೆ ತುಂಬ ಸೆನ್ಸಿಟಿವ್ ಆಗಿಬಿಡ್ತಾ ಇದ್ದೀವಿ ಅದಿತಿ ಅವರೇ. ಆ ಸೆನ್ಸಿಟಿವಿಟಿನ ನಾವು ಕಮ್ಮಿ ಮಾಡ್ಕೋಬೇಕು. ಯಾಕೆ ಗೊತ್ತಾ, ಸೆನ್ಸಿಟಿವಿಟಿ ಜಾಸ್ತಿ ಆದಷ್ಟು ಸ್ಯೂಸೈಡ್ಗಳು ಜಾಸ್ತಿ ಆಗುತ್ತೆ. ರಿಸಲ್ಟ್ಸ್ನ ನೋಡೇ ಇರಲ್ಲ, ಹೋಗಿ ಸ್ಯೂಸೈಡ್ ಮಾಡ್ಕೊಂಬಿಡ್ತಾರೆ. ಇರೋದು ಒಂದೊಂದು ಮಕ್ಕಳು, ತಂದೆ ತಾಯಿ ಏನು ಮಾಡಬೇಕು ಜೀವನದಲ್ಲಿ. ಇಲ್ಲಿ ಫಸ್ಟ್ ರ್ಯಾಂಕೋ ಫಸ್ಟ್ ಕ್ಲಾಸೋ ಬಂದಿರುತ್ತೆ, ಇಲ್ಲ ಪಾಸ್ ಅಂತೂ ಆಗಿರ್ತಾರೆ. ಏನಾಗತ್ತೆ ಈಗ ಫೇಲ್ ಆದರೆ, ಅಥವಾ ಕೆಲಸ ಸಿಕ್ಕಲಿಲ್ಲ, ಅಥವಾ ಮ್ಯಾರೇಜ್ ಒಂದು ಮಿಸರಬಲ್ ಆಗಿ ಆಯ್ತು, ಬೈತಾರ, ಏನಾರು ಆಡ್ಕೊಳ್ತಾರ, ನಗ್ತಾರ, ಅಣ್ಕಿಸ್ಕೊ. ಎಷ್ಟು ದಿವಸ ಅದಕ್ಕೊಂದು ಎಂಡಿರುತ್ತೆ ಅಲ್ವ. ನಾವು ಕಾಲ ಮೇಲೆ ನಿಂತ್ಕೊಳ್ಳೋವರೆಗೂ ಅಂತಾರೆ, ಆಮೇಲೆ ಎಲ್ಲ ಸೈಲೆಂಟ್ ಆಗ್ತಾರೆ. ನನಗೂ ಅಷ್ಟೇ, ಇದು ಇಂಗ್ಲೆಂಡಿಗೆ ಹೋಗೋವರೆಗೂ ಪಬ್ಲಿಸಿಟಿ ಇರಲಿಲ್ಲ, ಅಂದರೆ ಇತ್ತು, ಆದರೆ ಆ ಲೆವೆಲ್ ಇಂಟರ್ನ್ಯಾಷನಲ್ ಪಬ್ಲಿಸಿಟಿ ಸಿಕ್ಕಿರಲಿಲ್ಲ. ಅಲ್ಲಿವರೆಗೂ ಹೆದರ್ಕೊಳ್ಳೋರು, ಅಂದರೆ ನನ್ನ ಅಕ್ಕನ ಮಗುನ, ನನ್ನ ಇವ್ರ ಮಗುನ ಅಂತ ಹೇಳ್ಕೊಳಕ್ಕೆ ನೆಂಟರು ಹೆಸಿಟೇಟ್. ಆದರೆ ಅದು ಬಂದ ತಕ್ಷಣ ಎಲ್ಲರೂ ಬಂದರು, ಹತ್ತಿರ ಬಂದರು. ಸೊ ನಾವು ಏನು ಮಾಡಬೇಕು ಅಂತಂದರೆ, ಬೀಳ್ತೀವಿ, ಬೀಳೋದ ಕಡೆ ಬಿದ್ದಿದ್ದ ಜಾಗದಲ್ಲಿ ಇರಬಾರ್ದು. ಹೆಂಗೆ ಎದ್ದು ನಿಂತ್ಕೊಳ್ಳೋದು, ಹೇಗೆ ನಡೆಯೋದನ್ನು ಯೂತ್ ಹ್ಯಾವ್ ಟು ಲರ್ನ್. ನಮಗಿನ್ನ ಕಮ್ಮಿ ಇರ್ತಾರಲ್ಲ ಬಿಸಿಲಲ್ಲಿ, ಅಲ್ಲಿ ಪಾಪ ಸಿಗ್ನಲ್ಗಳಲ್ಲಿ ನಮಗೇನೋ ಮಾರಕ್ಕೆ ಬರ್ತಿರ್ತಾರೆ, ಅಂಥವ್ರಿಗೆ ಒಂಚೂರು ಸಹಾಯ ಮಾಡೋದು. ಭಿಕ್ಷೆ ಬೇಡಕ್ಕ ಎಲ್ಲ ಬಂದಾಗ ನಾನು ಕೈ ಮುಗಿದು ಕೇಳ್ಕೊಳ್ತೀನಿ, ಹಣ ನೀಡಬೇಡಿ ಅವ್ರಿಗೆ ಏನಾದ್ರು ಸ್ವಲ್ಪ ಹಣ್ಣು ಏನೋ ಇರುತ್ತೆ ನಮ್ಮ ಹತ್ರ, ಬಿಸ್ಕೆಟು ಆ ಥರ, ಅಥವಾ ಒಂದು ಊಟದ ಪ್ಯಾಕೆಟು, ಅಥವಾ ನಮ್ಮ ತಿನ್ನೋಕೆ ಒಂದು ಏನಾರು ಇಟ್ಕೊಂಡು ಆ ಥರದ್ದು ಕೊಟ್ಟಾಗ ಖಂಡಿತ ಈ ಭಿಕ್ಷೆ ಬಿಡೋದು ನಿಂತು ಹೋಗುತ್ತೆ. ಈಗಲೇ ಕಮ್ಮಿ ಆಗಿದೆ, ಮಕ್ಕಳನ್ನ ಎತ್ಕೊಂಡ್ಬರ್ತಾರೆ, ಮತ್ತು ಇನ್ನೇನೋ ಒಂದು ಅಂತ. ಖಂಡಿತ ಕೆಲಸ ಸಿಗುತ್ತೆ, ಮಾಡೋದಕ್ಕಿಂತ ಇಲ್ಲಿ ಬೇಕು. ಆಮೇಲೆ ಎಷ್ಟು ದಿವಸ ಅಂತ ನಾವು ಕೊಡೋಕ್ಕಾಗತ್ತೆ ಅಲ್ವಾ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀವು ಹೇಳೋದೇನಂದ್ರೆ ಎಲ್ಲರಿಗೂ ಆ ಒಂದು ಸಾಮರ್ಥ್ಯ ಇರುತ್ತೆ, ಎಲ್ಲರೂ ದುಡಿದು ತಿನ್ನೋಣ, ಖುಷಿಯಾಗಿರೋಣ, ಕೆಲಸ ಮಾಡೋಣ, ಅದೇ ಅಲ್ವಾ ಸಬಲೀಕರಣ ಅಂದರೆ. ಹೌದು. ಈಗ ಫಿಶ್ನ ಕೊಡೋದು ಸುಲಭ, ಅದನ್ನು ಹಿಡಿಯೋದನ್ನು ಕಲಿಸ್ಕೊಟ್ಬಿಟ್ರೆ ಅವ್ರ ಜೀವನ ನಡೆಸ್ತಾರೆ. ಎಕ್ಸಾಕ್ಟ್ಲಿ. ಹೌ ಟು ಟೀಚ್ ದೆಮ್ ಹೌ ಟು ಕ್ಯಾಚ್ ಎ ಫಿಶ್ ಅಂತ ನಾನು ಹೇಳ್ಕೊಡೋದು. ಹೌದು ಹೌದು. ಅದು ಫಿಶ್ ಕೊಡೋಣ, ನಮ್ಮಲ್ಲಿ 10 ಫಿಶ್ ಇದ್ರೆ 1 ಫಿಶ್ ಕೊಡೋಣ, ಆದರೆ ಅದರಲ್ಲಿ ಸಮಸ್ಯೆ ಬಗೆಹರಿಯಲ್ಲ. ಈಗ ಸರ್ಕಾರ ಕೂಡ ಸುಮಾರು ವಿಷಯಗಳಲ್ಲಿ ಈ ಥರ ಪ್ರೋತ್ಸಾಹ ನೀಡ್ತಿದೆ ಅನ್ಸುತ್ತಲ್ವಾ ಮ್ಯಾಮ್? ಸರ್ಕಾರ ಅಲ್ದಲ್ಲೇ ಸಾಕಷ್ಟು ಸಂಸ್ಥೆಗಳಿದೆ, NGOs ಇದೆ, ಅಲ್ಲೆಲ್ಲ ಇವ್ರಿಗೆ ತರಬೇತಿ ಕೊಡ್ತಾರೆ. ಅಂದರೆ ನಾನು ಖಂಡಿತ ನಮ್ಮ ರೋಡಲ್ಲಿ ಸಿಗೋ ಇವ್ರಿಗೆ ನಾನು ಇದು ಮಾಡಿ ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಅನ್ಯಾಯ ಮಾಡಿ ಅಂತ ಹೇಳ್ತಾ ಇಲ್ಲ, ಏನು ಬೇಜಾರು ಮಾಡ್ಕೋಬೇಡಿ. ಆದರೆ ಜೀವನ ನಡೆಸೋದು ಹಾಗಲ್ಲ. ಹೌದು, ಬೇರೆ ಥರ ನಾವು ದುಡ್ದು ತಿನ್ನೋದನ್ನು ಪ್ರತಿಯೊಬ್ಬರೂ ಕಲ್ತ್ಕೋಬೇಕು. ಖಂಡಿತ. ಲವ್ ಯು ಸಂಗೀತ ಮ್ಯಾಮ್. ಸೇಮ್ ಮ್ಯಾಮ್. ಮ್ಯಾಮ್, ನನಗೆ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೀವಿ. ನಿಮ್ಮ ಕೈಯಾರೆ ಒಂದು ಪುಟ್ಟ ಏನಾದರೂ ಲೆಟರ್ ಬರ್ಕೊಟ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಖಂಡಿತ ಮ್ಯಾಮ್, ಖಂಡಿತ ಬರ್ಕೊಡ್ತೀನಿ. ಮತ್ತು ಇವತ್ತಿನ ಏನು ಟಾಪಿಕ್ ಇದೆ ಆದಿತ್ಯ ಮ್ಯಾಮ್, ಹ್ಯಾಟ್ಸ್ ಆಫ್ ಟು ಯು. ಈ ಥರ ಪಾಸಿಟಿವಿಟಿ, ಮತ್ತು ಒಂದು ಜೀವನ ಅಂದರೆ ಏನು, ಬರೀ ಕಣ್ಣೀರಲ್ಲಿ ಕೈ ತೊಳೆಯೋದಲ್ಲ, ಗೋಳಲ್ಲ, ಆ ಥರ ಅಲ್ಲ, ಅದನ್ನು ಹೇಗೆ ನಡೆಸೋದು ಅನ್ನೋದಕ್ಕೆ ಕಾರ್ಯಕ್ರಮ ನಡೆಸ್ಕೊಡ್ತಿರೋದಕ್ಕೆ ಹ್ಯಾಟ್ಸ್ ಆಫ್. ಎಸ್ ಮ್ಯಾಮ್. ಅದಕ್ಕೆ ಅಂದರೆ ನೋಡಿ, ನನಗೆ ನಿಮ್ಮಂಥವ್ರ ಸ್ಫೂರ್ತಿ ಆ್ಯಕ್ಚುಲಿ. ಈಗ ನಿಮ್ಮನ್ನು ನಾನು ನಿಮ್ಮ ಜೊತೆಗೆ ಮಾತಾಡ್ತಿದ್ದೀನಿ ಅಂದರೆ ನಂಗೆ ಆ ವೈಬ್ರೇಷನ್ನ ನಾನು ಫೀಲ್ ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ಲದೆ ಎಷ್ಟು ಖುಷಿ ಅನ್ನಿಸ್ತಿದೆ ಗೊತ್ತಾ, ರಾದರ್ ದೆನ್ ನನಗೆ ಸ್ಯಾಡ್, ಅಯ್ಯೋ ಹೀಗೆ ಹಂಗೆ ಅನ್ನಿಸ್ತಾನೆ ಇಲ್ಲ ನನಗೆ. ಯು ಆರ್ ನಾಟ್ ಎಟ್ ಆಲ್ ಗಿವಿಂಗ್ ಮಿ ದಟ್ ಫೀಲಿಂಗ್. ನೀವು ನಂಗೆ ಇನ್ನೂ ಒಂಥರ ಕಾನ್ಫಿಡೆನ್ಸ್, ಇನ್ನೂ ಒಂಥರ ಖುಷಿ ವೈಬ್ ಕೊಟ್ಟಿದ್ದೀರಾ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಂಗೀತ ಮ್ಯಾಮ್, ಆಗಲಿ, ನನಗೆ ಇವಾಗ ಒಂದು ಲವ್ ಲೆಟರ್ ಬರ್ಕೊಡ್ಬೇಕು ನೀವು. ಖಂಡಿತ. ಪ್ಲೆಷರ್ ಇಸ್ ಮೈನ್. ಇದಕ್ಕೆ ಬ್ರೈಸ್ಲೆಟ್ ಅಂತಾರೆ, ಇಲ್ಲಿ ಶೆಲ್ ಅಂತೀವಿ, ಇಲ್ಲಿ ಡಾಟ್ಸ್ ಇದೆ, 6 ಡಾಟ್ಸ್ ಇದೆ. ಇದು ಆರ್ಡಿನರಿ ಪೇಪರೇ. ನಾವು
KG ಶೀಟ್ ಅಂತೀವಿ, ಅಂದ್ರೆ ಕಾರ್ಡ್ಬೋರ್ಡ್ ಶೀಟ್. ಅದಾದ್ರೆ ಲಾಂಗ್ ಟೈಮ್ ಇರುತ್ತೆ. ಇದು ಇರುತ್ತೆ, ಬಟ್ ಇದರಲ್ಲಿ ಡಾಟ್ಸ್ ಪ್ರೆಸ್ ಆಗತ್ತೆ. ಇದನ್ನ ಹಿಂಗ್ ಹಾಕಿದ್ರೆ ಲಾಕ್ ಆಗುತ್ತೆ. ಹಿಂಗ್ ಲಾಕ್ ಆಗತ್ತೆ. ಇದಕ್ಕೆ ಸ್ಟೈಲಸ್ ಅಂತೀವಿ ನಾವು. ಸೊ ಈ ಸ್ಟೈಲಸ್ನ ನಾವು ಬೋರ್ಡ್ ಇಟ್ಕೊಂಡು 1 2 3 4 5 6 ಅಷ್ಟೇ ಬ್ರೈಲ್ ಇರೋದು. ನಾನೀಗ ನಿಮ್ಮ ಹೆಸರು ಬರಿತಾ ಇದ್ದೀನಿ. ಮ್ಯಾಮ್ ನಂಗೆ ದೊಡ್ಡ ಲೆಟ್ರೆ ಬರಿತಾ ಇದ್ರೆ ಎಸ್. ಇದು ಉರ್ದು ಥರ ಬರೆಯೋದು. ಹೀಗೆ ಓಪನ್ ಮಾಡಿದ್ರೆ ಇಲ್ಲಿ ಡಾಟ್ಸ್ ಬಂದಿರುತ್ತೆ, ಅಂದ್ರೆ ಎಂಬಾಸ್ಡ್ ಫುಲ್ ಹೋಲ್ ಆಗಿರಲ್ಲ. ಸೊ ಟಚ್ ಮಾಡಿ ಅದನ್ನ ಟಚ್ ಮಾಡಿ ಈಗ ಹೇಳ್ತೀನಿ. ಯಾರು ಇದ್ರ ಮೇಲೆ ಇಂಗ್ಲಿಷ್ ಅಲ್ಲಿ ಬರ್ಕೊಡ್ತಾರೆ, ನಾರ್ಮಲಿ ಹಾಗೆ ಮಾಡೋದು ನನ್ನ ಗ್ರೀಟಿಂಗ್ಸ್ ಎಲ್ಲ. ಇಲ್ಲಿ ಏನಂತ ಬರ್ತೀನಿ ಅಂದ್ರೆ, ಅದಿತಿ ಮ್ಯಾಮ್ ಲವ್ ಯು, ಪ್ಲೀಸ್ ಕೀಪ್ ಅಪ್ ದಿ ಗುಡ್ ವರ್ಕ್ ಅಂತ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಲವ್ ಯು ಮ್ಯಾಮ್, ದಿಸ್ ವಿಲ್ ಬಿ ಫಾರ್ ಯು. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್. ಇದು ಬ್ರೈಲ್ ಕ್ಯಾಲೆಂಡರು. ಅಂದರೆ ಇಷ್ಟು ಅಗಲ ಇಷ್ಟು ದೊಡ್ಡದು ಬರುತ್ತೆ ನಮ್ಮದು. ಮೈಸೂರಿಂದ ಬರುತ್ತೆ, ಗೌರ್ಮೆಂಟ್ ಆಫ್ ಕರ್ನಾಟಕ ಕನ್ನಡ ಬ್ರೈಲಲ್ಲಿ ಮಾಡಿದೆ. ಇದರಲ್ಲಿ ಕರ್ನಾಟಕ ಸರ್ಕಾರ ವಿಕಲಚೇತನ ಹಾಗೂ ಹಿರಿಯ ನಮಗೆ ಡಿಪಾರ್ಟ್ಮೆಂಟ್ ಇದೆಯಲ್ಲ, ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ, ಅಲ್ಲಿ ಈಗ ಒಂದು ಶೀಟಲ್ಲಿ ಇಲ್ಲಿ ಫ್ರಂಟು ಸಂಡೇ ಮಂಡೇ ಆ ಥರ ಫುಲ್ ಬರೆದಿರುತ್ತೆ. ಅದ್ರ ಹಿಂಭಾಗನೇ ರಜಾ ಇರುತ್ತೆ. ಜನವರಿ ತಿಂಗಳದೆಲ್ಲ ಫ್ರಂಟ್ ಇದು ಅಂದರೆ ಇದು ಎಲ್ಲ ಕಂಪ್ಯೂಟರೈಸ್ಡ್, ಅಂದರೆ ಪ್ರಿಂಟಿಂಗ್ ಪ್ರೆಸ್ ಇರುತ್ತೆ ಬ್ರೈಲ್ದು, ಆ ಥರ ಫುಲ್ ಮಾಡಿರ್ತಾರೆ. ಸೊ ಇದು ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಕ್ಯಾಲೆಂಡರ್, ಬ್ರೈಲ್ ಕ್ಯಾಲೆಂಡರು. ಇದರಲ್ಲಿ ಇದು 4th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಇದು. ಸೊ ಇದರಲ್ಲಿ ಸ್ಪೆಷಲ್ ಪೀಪಲ್ ಅಂತ ನನ್ನ ಬಗ್ಗೆ ಒಂದು ಆರ್ಟಿಕಲ್ ಬಂದಿದೆ. 4th ಸ್ಟ್ಯಾಂಡರ್ಡ್ ಮಕ್ಕಳು CBSE, ಅಂದರೆ ಡೆಲ್ಲಿಯಿಂದ ಕನ್ಯಾಕುಮಾರಿವರೆಗೂ ಅವ್ರಿಗೆ ಲೆಸನ್ ಇದೆ ನನ್ನ ಮೇಲೆ. ಕ್ವೆಶನ್ಸ್ ಇದೆ. ಯಾವಾಗಲಾರು ಸುಮ್ಮನೆ ಕಿಟ್ಲೆ ಮಾಡೋಕ್ಕೆ ನಮ್ಮ ಮನೆಯವರು ಆ ಕ್ವೆಶನ್ಸ್ ನಂಗೆ ಕೇಳ್ತಾರೆ, ನಾನು ಉತ್ತರ ಕೊಡ್ತಾ ಕೂತಿರ್ತೀನಿ 4ನೇ ಕ್ಲಾಸ್ ಮಗು ಥರ. ಮತ್ತು ಇಲ್ಲಿ 5 ಬುಕ್ ಇದೆ, ಅಂದರೆ ವಿಮೆನ್ ಆರ್ಗನೈಸೇಷನ್ಸ್ ಇನ್ ಮಾಡರ್ನ್ ಎರಾ, ಮತ್ತು ಎಲ್ಲ ವಿಮೆನ್ಸ್ ಎಂಪವರ್ಮೆಂಟ್ ಓರಿಯೆಂಟೆಡ್ ಇದೆ. ಹೀಗೆ ಒಂದು 5. ಈವನ್ ಎಕನಾಮಿಕ್ ಎಂಪವರ್ಮೆಂಟ್ ಆಫ್ ಅದನ್ನು ಕೂಡ ಬರ್ದಿರಾ, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಹೌದು, ನಾವು ಆರ್ಥಿಕವಾಗಿ ಕಾಲದಲ್ಲಿ ನಿಂತರೆ ಖಂಡಿತ ಅದು ನಾವು ಕಾಂಟ್ರಿಬ್ಯೂಟ್ ಮಾಡೋದಲ್ಲದೆ ನಮ್ಮ ದೇಶಕ್ಕೂ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು. ಎಕ್ಸಾಕ್ಟ್ಲಿ ಮ್ಯಾಮ್, ಎಕ್ಸಾಕ್ಟ್ಲಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮಸ್ತೆ. ಅಮೃತ್ ನೋನಿ ಆರ್ಥೋಪ್ಲಸ್ ಅವ್ರ ಕಡೆಯಿಂದ ನಿಮ್ಗೊಂದು ಪುಟ್ಟ ಕಾಣಿಕೆ. ಥ್ಯಾಂಕ್ ಯು. ಮಿಲೆಕ್ಸ್, ಆಕ್ಚುಲಿ ಇದ್ರಲ್ಲಿ ನಾನೇ ಇದ್ದೀನಿ ಮ್ಯಾಮ್. ಮಿಲೆಕ್ಸ್ನ ಸೇವಿಸಿ ಆರೋಗ್ಯಕರವಾದ ಜೀವನ ಸಾಗಿಸಿ ಅಂತ. ಪ್ಲೀಸ್ ತಗೊಳ್ಳಿ ಮ್ಯಾಮ್. ಥ್ಯಾಂಕ್ ಯು. ಯೋಗಲಕ್ಷ್ಮಿ ಸಿಲ್ಕ್ಸ್ ಅವ್ರ ಕಡೆಯಿಂದ ನಿಮ್ಗೊಂದು ಸ್ಯಾರಿ. ಡಾನ್ ಮೈಸೂರು NGO ಕಡೆಯಿಂದ ಒಂದು ಪುಟ್ಟ ಕಾಣಿಕೆ. ವಿಜೇತಾ ಸ್ಮಾರ್ಟ್ ಸಿಟಿ ನಮ್ಮ ಮನೆಯವರು ಅವ್ರ ಕಡೆಯಿಂದನೂ ಒಂದು ಕಾಣಿಕೆ. ಥ್ಯಾಂಕ್ ಯು ಮಚ್. ಸೊ ಈ ಕಾರ್ಯಕ್ರಮಕ್ಕೆ ಒಂಥರ ನನಗೆ ಒಂದು ದೊಡ್ಡ ಸ್ಫೂರ್ತಿನ ತುಂಬಿದ್ರಿ ಸಂಗೀತ ಮ್ಯಾಮ್ ನೀವು. ಈ ಕಾರ್ಯಕ್ರಮದ ಬಗ್ಗೆ ನೀವೇನಾದರೂ ಮಾತಾಡೋದಾದರೆ ಸಂಗೀತ ಮ್ಯಾಮ್? ನಾನು ಆವಾಗಲೇ ಹೇಳ್ದಂಗೆ ಈ ಕಾರ್ಯಕ್ರಮದಲ್ಲಿ ಪಾಸಿಟಿವಿಟಿ ಬರ್ತಾ ಇದೆ. ಅಂದರೆ ಹೇಗೆ ಈಗ ಯುದ್ಧ ನಡೀತಾ ಇದೆ ಒಂದು ಕಡೆ, ಆಮೇಲೆ ಧರ್ಮದ ಬಗ್ಗೆ ತುಂಬ ಆಳವಾದ ಕಂದಕ ಉಂಟು ಮಾಡ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಿಲ್ಲ. ಜನ ಹೊಡೆದಾಡ್ಕೊಳ್ಳೋ ಸ್ಟೇಟಲ್ಲಿ ಬರ್ತಾ ಇದ್ದಾರೆ. ಆ ಥರದ್ದು ಅಂದರೆ ಒಂಥರ ಕರೋನಾ ಆದಮೇಲೆ ಇದೇ ಸ್ಟೇಟ್ ಅನಿಸುತ್ತೆ, ಇಡೀ ಪ್ರಪಂಚ ಒದ್ದಾಡ್ತಾ ಇರೋದು. ಸೊ ಇಂಥ ಟೈಮಲ್ಲಿ ಒಂದು ಪಾಸಿಟಿವಿಟಿ ಕಡೆಗೆ, ಒಂದು ಹ್ಯೂಮನ್ ಟಚ್ ಕಡೆಗೆ ಒಂದು ಕಾರ್ಯಕ್ರಮ ತಾವು ನಡೆಸ್ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಡೀತಿದೆ ಅಂತಂದರೆ ಇದು ಖಂಡಿತ ಒಂದು ಒಳ್ಳೆ ಮೆಸೇಜ್ ಕೊಡೋ ಅಂಥದ್ದು, ಬೇಕಾಗಿರೋ ಅಂಥ ಒಂದು. ಅಂದರೆ ಈ ಕ್ಷಣಕ್ಕೆ ಈಗ ಯಾರಿಗಾರು ತುಂಬ ಸುಸ್ತಾದರೆ ಗ್ಲೂಕೋಸ್ ಕೊಡ್ತೀವಲ್ಲ, ಹಾಗೆ ಇದು 1 ಡೋಸ್ ಆಫ್ ಹನಿ, ಯಾಕಂದರೆ ಫುಲ್ ಟೈಮ್ ಊಟ ಅದು. ಸೊ ಹಾಗಾಗಿ ಇದರ ಇಂಪಾರ್ಟೆನ್ಸ್ ಈಗ ನಿಜವಾಗ್ಲೂ ಅಗತ್ಯ ಇದೆ. ಮತ್ತು ಅದಿತಿ ಮ್ಯಾಮ್, ಫ್ರ್ಯಾಂಕ್ಲಿ ಸ್ಪೀಕಿಂಗ್, ನಿಮ್ಮಂಥವರು ಇದನ್ನು ಕನ್ವೆ ಮಾಡಿದಾಗ
ಲಕ್ಷ 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 ಕೋಟಿ 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 ಜನಕ್ಕೆ ಇದು ಅಪೀಲ್ ಆಗುತ್ತೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮೂಡಿ ಬರಲಿ, ಇನ್ನೂ ಜಾಸ್ತಿ ನಂಬರ್ಸಲ್ಲಿ ಬರಲಿ ಅಂತ ನಾನು ಆಶಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಆ್ಯಂಡ್ ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸೊ ನನಗಂತೂ ಸಂಗೀತ ಮ್ಯಾಮ್ ಮೇಲೆ ಫುಲ್ ಲವ್ವೇ ಆಗೋಯ್ತು. ಸೊ ಇವ್ರು ನೋಡಿ ಅನಿಸ್ತು, ಜೀವಂತವಾಗಿರೋದು ಬೇರೆ, ಜೀವಂತಿಕೆಯಿಂದ ಬದುಕೋದು ಬೇರೆ. ನಮ್ಮ ಬದುಕಲ್ಲಿ ಎಲ್ಲ ಸಂತೋಷಕ್ಕೆ ನಾವೇ ಜವಾಬ್ದಾರಿಯಾಗಿರ್ತೀವಿ. ನಮ್ಮನ್ನು ನಾವು ಸಂತೋಷವಾಗಿರಿಸ್ಕೊಳ್ಳುವಂಥ ಅಧಿಕಾರ ಪೂರ್ತಿಯಾಗಿ ನಮಗೆ ಇರುತ್ತೆ. ಹಾಗಾಗಿ ಜೀವನದ ಪ್ರತಿ ಕ್ಷಣವನ್ನು ನಾವು ಸಂತೋಷವಾಗಿರಿಸಬೇಕು, ಖುಷಿಯಾಗಿ ಕಳಿಬೇಕು ಅಂತ ಹೇಳ್ತಾ, ಅಮೃತ್ ನೋನಿ ಆರ್ಥೋ+ ರವರು ಹೆಮ್ಮೆಯಿಂದ ಅರ್ಪಿಸಿದಂತಹ ಇರೋದೊಂದು ಲೈಫ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಸ್ಫೂರ್ತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ನಮಸ್ಕಾರ.